ಸಿನಿಮಾ ಇವತ್ತು ಒಂದು ಹೊಸ ಸಿನಿಮಾ ಲಾಂಚ್ ಆಗ್ತಿದೆ ಅಂದಾಗ ಹೊಸತನ ಇದ್ದಾಗ ಅಥವಾ ಹೊಸಬರನ್ನ ಸಪೋರ್ಟ್ ಮಾಡಬೇಕು ಅಂದಾಗ ಶರಣಾರ್ಥಿ ಅಂತ ಯಾವಾಗ್ಲೂ ಸಿಂಪ್ಲಿಸಿಟಿಯಿಂದ ಬರೋದೆ ನಮ್ಮೆಲ್ಲರ ನೆಚ್ಚಿನ ಶರಣ್ ಸರ್ ಅವರು. ಯಾಕಂದ್ರೆ ಅವರು ಬೆಳೆದು ಬಂದಂತ ಹಾದಿ ಹಾಗೆ ಇದೆ. ಸೊ ಅವರು ಕೂಡ ಒಂದು ಕಾಮಿಡಿಯನ್ ಆಗಿರ್ಬೋದು ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಾಯಕ ನಟನಾಗಿ ಪ್ರತಿಯೊಂದು ಜರ್ನಿಯ ಯಶಸ್ಸನ್ನ ತಾವೇ ತಮಗಾಗಿ ಕೆತ್ತಿಕೊಂಡಂತ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಶರಣ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಸರ್, ವೆಲ್ಕಮ್. ಆಗಿರುತ್ತೆ, ಎಷ್ಟು ಆಳವಾಗಿರುತ್ತೆ, ಎಷ್ಟು ಭದ್ರವಾಗಿರುತ್ತೆ ಅಂತಂದರೆ ಇವತ್ತು ನೀವು ಇಲ್ಲೆಲ್ಲರೂ ಸೇರಿದ್ದೀರಲ್ಲ, ಆ ವಾಮ್ತನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಅದು ಖಂಡಿತವಾಗ್ಲೂ ಈ ವಾಮ್ತ್ ಇದೆಯಲ್ಲ, ಈ ಒಂದು ಶಕ್ತಿ ಇದೆಯಲ್ಲ, ಹೊಸ ಶುರುವಾತಿನ ಶಕ್ತಿ, ಖಂಡಿತವಾಗ್ಲೂ ಇದನ್ನು ನಮ್ಮ ಯಶಸ್ಸಿನ ಇನ್ನೊಂದು ಗುಟ್ಟೆ ಇಲ್ಲಿರುವಂಥ ಒಗ್ಗಟ್ಟಿನ ಸಾಕ್ಷಿ. ಅದು ಇಷ್ಟು ಜನಕ್ಕೆ ಇಲ್ಲಿ ಕೆಲಸ ಮಾಡಿರೋವಂಥವ್ರು ಅಷ್ಟೂ ಜನರ ಮುಖದಲ್ಲಿ ಒಂದು ಕುತೂಹಲ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಂದು ಆತ್ಮೀಯತೆ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ. ಇಷ್ಟು ಸಾಲದಲ್ವಾ ಒಂದು ಯಶಸ್ಸಿಗೆ? ಖಂಡಿತವಾಗ್ಲೂ ಇವತ್ತು ನನ್ನನ್ನು ಸಾಕ್ಷಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿರೋದಕ್ಕೆ, ಆಹ್ವಾನ ಕೊಟ್ಟಿರೋದಕ್ಕೆ ಅಮ್ಮ ಥ್ಯಾಂಕ್ಸ್ ನಿಮಗೆ. ಇಡೀ ಈ ಕೆಲಸ ಮಾಡಿರೋವಂಥ ಅಷ್ಟೂ ಜನಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಅಮ್ಮ ಕೂತ್ಕೊಳ್ಳಿ. ಇದು ಜಾಸ್ತಿ ಮಾತಾಡಲ್ಲ, ಮತ್ತೆ ಮಾತಾಡುವಂತ ಮತ್ತೊಂದ್ಸಲ ಕೇಳಿಸಿಲ್ಲ. ಇಟ್ ವಾಸ್ ಪ್ಯೂರ್ಲಿ ಪರ್ಫಾರ್ಮೆನ್ಸ್. ಆ ಒಂದು ಟೀಸರ್ ಅಲ್ಲಿ ಸೌಂಡ್ ಮಾಡಿದ್ದಂದ್ರೆ ಈ ಒಂದು ಟೀಸರ್ನ ಅಥವಾ ಈ ಸಿನಿಮಾದ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಭಿನಂದನ್ ಕಶ್ಯಪ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅಭಿನಂದನ್ ಕಶ್ಯಪ್ ಒಂದು ಟೀಸರ್ ಅಲ್ಲಿ ಡೈಲಾಗ್ಸ್ ಇಲ್ದೇನೆ ಆ ಟೀಸರ್ ಮೂಲಕ ನಿಮ್ಮ ಸೌಂಡ್ ಮೂಲಕ ಎಲ್ಲರನ್ನ ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ರಿಯಲಿ ಅ ಟ್ರೂ ಟ್ಯಾಲೆಂಟ್. ಲೆಟ್ಸ್ ಹಿಯರ್ ಇಟ್ ಫಾರ್ ಆ ಮ್ಯೂಸಿಕ್ ಡೈರೆಕ್ಟರ್ ಪ್ಲೀಸ್. ಎರಡನೇ ಸಲನೂ ಸಾಕಾಗ್ಲಿಲ್ಲ. ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರ್, ಈ ಟೀಸರು ಬರೀ 3 ಸಲ ಅಲ್ಲ 10 ಸಲ ಹಾಕಿದ್ರು ನಾನು ನೋಡ್ತೀನಿ. ಅಷ್ಟು ಚಂದ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋ ಬ್ಯೂಟಿಫುಲ್. ಶರಣ್ ಸರ್, ಈ ಟೀಸರ್ ತುಂಬಾ ಯೂನಿಕ್ ಆಗಿದೆ. ಈಗ ನೀವು ಹೇಳಿದ್ರಿ 3 ಅಲ್ಲ 10 ಸಲ ನೋಡಿದ್ರು ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ. ಯು ಆಸ್ ಅನ್ ಆಕ್ಟರ್ ಸರ್, ನೀವೆಂತೆಂಥ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದ್ದೀರಾ. ಇವ್ರು ಎಲ್ಲೂ ಕೂಡ ಸರ್, ಇದಕ್ಕೆ ಆಕ್ಚುಲಿ ರಘು ನಿಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಈ ಟೀಸರ್ ಅಲ್ಲಿ ಅವರ ಅಮೇಸಿಂಗ್ ಡೈಲಾಗ್ಸ್ ನಮ್ಗೆ ಕೇಳಿಸಿಲ್ಲ, ಬಟ್ ಒಬ್ಬ ಕಲಾವಿದನ ಶಕ್ತಿ, ಒಬ್ಬ ಟೆಕ್ನಿಷಿಯನ್ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ. ಎಲ್ಲೂ ಡೈಲಾಗ್ಸ್ ಇಲ್ಲದೆ ಬರೀ ಅಭಿನಯದಲ್ಲಿ, ಮ್ಯೂಸಿಕ್ ಅಲ್ಲಿ, ಕಣ್ಗಳಲ್ಲೇ ತೋರಿಸಿದಂಥ ಒಂದು ಟೀಸರ್. ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನಿಸ್ತು? ನನಗೆ ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ, ನಮ್ಮಲ್ಲಿ ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲ್ಯಾಂಕನ್ನು ಫಿಲಪ್ ಮಾಡುವಂಥ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ತುಂಬ ಶ್ರೀಮಂತವಾಗ್ತಾ ಇದೆ, ತುಂಬ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ಥರದ ಸಿನಿಮಾಗಳೇ ಸಾಕ್ಷಿ. ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ಥರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋವಂಥದ್ದು ಇದೆಯಲ್ಲ, ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟಾಗಿ ಮಾತ್ರ ಅಲ್ಲ, ತುಂಬ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ. ಥ್ಯಾಂಕ್ ಯು. ಕೊತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಇಡೀ ಚಿತ್ರವನ್ನು ಸರ್ ಎಷ್ಟಿದೆ, ಒಂದು ನಿಮಿಷ ಇದೆಯಾ ಸರ್? 1:30 ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನು ಎಷ್ಟು ಬ್ರೀಫಾಗಿ ಹೇಳಿದ್ದಾರೆ ಅಂತಂದರೆ ನೋಡಿ. ಆ್ಯಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ, ಇನ್ವಿಟೇಷನ್ ಇದ್ದಂಗೆ. ಟೀಸರ್ ಈಗ ಆ್ಯಕ್ಚುಲಿ ಏನು ಗೊತ್ತಾ, ಮೊದಲಾದರೂ ಒಂದಿಷ್ಟು ಥರದ ಬೇರೆ ಥರದಲ್ಲಿ ನಾವು ಜನಗಳನ್ನು ಈ ಸಿನಿಮಾ ನೋಡಲಿಕ್ಕೆ ಬನ್ನಿ ಅಂತ ಅನ್ನೋವಂಥದ್ದು, ಪೋಸ್ಟರ್ ಆಗ್ಬೋದು, ವಿನೈಲ್ಸ್ ಆಗಿರ್ಬೋವಂಥದ್ದು, ಹೋರ್ಡಿಂಗ್ಸ್ ಆಗಿರ್ಬೋದು, ಇವಾಗೆಲ್ಲ ಹೋಗಿ ಇವಾಗ ಟೀಸರ್. ಖಂಡಿತವಾಗ್ಲೂ ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆ ಈ ಸಿನಿಮಾಗೆ ನಾನು ಹೋಗಬೇಕಾ, ಈ ಸಿನಿಮಾ ನಾನು ನೋಡಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು. ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ, ಎಲ್ಲ ಆಡಿಯನ್ಸೂ ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು. ಯಾವುದ್ಯಾವುದೋ ಭಾಷೆ, ಎಲ್ಲೋ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸರ್ ಆ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ. ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು, ಸಿನಿಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ ಈ ಸಿನಿಮಾ ನೋಡಬೇಕು ಅಂತ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ. ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ, ನೋಡಲೇಬೇಕು ಅಂತ ಅನ್ನೋವಂಥದ್ದು ಈ ತಂಡ ಮಾಡಿರೋವಂಥದ್ದು. ಇದು ಈ ತಂಡಕ್ಕೆ ಸೇರಬೇಕಾಗಿರುವಂಥ ಹಿರಿಮೆ. ನೀವು ಕೇಳ್ತಿದ್ದಂಗೆ ಹೇಳ್ತೀನಿ, ಯಾಕಂದರೆ ನನಗೆ ಬಿಟ್ಟರೆ ಒಂದು 1 hour ಮಾತಾಡ್ತೀನಿ ನಾನು. ಅಷ್ಟಿದೆ ಈ ಸಿನಿಮಾ ಬಗ್ಗೆ ಮಾತಾಡೋದಿಲ್ಲ. ಆ ರೀತಿ ಮಾಡಿ ತೋರಿಸಿರೋಂಥ ಕೆಲವು ನಟರಲ್ಲಿ
ನೀವು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಕೊತ್ತಲವಾಡಿ ಟೀಸರ್ ನೋಡಿದಿರಾ, ನಿಮ್ಮದೇ ಚಿತ್ರ ಇವತ್ತು ಲಾಂಚ್ ಆಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ವೆರಿ ಮಚ್ ಎಕ್ಸೈಟೆಡ್. ಅಂದರೆ ತುಂಬ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು, ಸೀಕ್ರೆಟ್ಗಳು ಎಲ್ಲ ಇತ್ತು. ಸೊ ಇವತ್ತು ನಗ್ತಾ ಇದ್ದಾರೆ ಅಮ್ಮ. ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ. ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ. ಸೊ ಅಗಳು ಬೆಂದಿದೆ, ಅನ್ನ ಆಗಿದೆ ಅಂತ ಅನಿಸಿದೆ ನನಗೆ. ಸೊ ಈಗ ಎಲ್ಲರಿಗೂ ಉಣಬಡಿಸ್ತೀವಿ. ಬರೀ ಅನ್ನ ಮಾತ್ರ ಬಡಿಸಲ್ಲ, ಸಾರು, ಹುಳಿ, ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ. ಸೊ ಅದು ಥಿಯೇಟ್ರಲ್ಲಿ ಬಂದು ನೋಡ್ಬೋದು. ಭಾಳ ಚೆನ್ನಾಗಾಗಿದೆ. ರಾಜು, ಕಂಗ್ರ್ಯಾಚುಲೇಷನ್ಸ್. ಯೂಶಲಿ ಹೊಸಬ್ರು ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಇರುತ್ತೆ, ಇವ್ರು ಮಾಡ್ತಾರ ಸರಿ ಮಾಡ್ತಾರ ಇಲ್ವಾ, ಏನೋ ಒಂದು ಇರುತ್ತೆ. ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು. ಅಫ್ಕೋರ್ಸ್ ಪಾತ್ರ, ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಾ ಅಂತ ಹೇಳಿದೆ. ಇಲ್ಲ ಸರ್, ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಿತ್ತು ಅಂತಾರೆಲ್ಲ ಹೇಳಿದ್ರು. ನಾನು ಅದನ್ನೆಲ್ಲ ಹೇಳಿದೆ, ತುಂಬ ಜನ ಈ ಥರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಒಂದು ನಂಬಿಕೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ, ಎಲ್ಲ ಒಪ್ಕೊಂಡೇ ಹೋದೆ. ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಾಯ್ತು. ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನನ್ನ ಶಾರ್ಟ್ ಹೀಗೆ ಬೇಕು, ಮಾತು ಕೂಡ ಹೀಗೆ ಬೇಕು ಅಂತ. ರಘು ನಡಿವಳ್ಳಿಯವರು ಅದ್ಭುತವಾದ ಮಾತುಗಳನ್ನ ಬರೆದಿದ್ದಾರೆ. ಸರ್ ನನಗೆ ಮಾತು ಇದೇ ಶೈಲಿಲೇ ಬೇಕು ಅಂತ ಕೇಳಿದಾಗ ನನಗೆ ಓ ಇಲ್ಲ, ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯಿತು. ಸರಿ ತಪ್ಪು, ಇದು ಓಡಲಿಲ್ಲ, ಅದೆಲ್ಲವೂ ಸೆಕೆಂಡರಿ. ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು, ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ. ಅದು ನಂಗೆ ಭಾಳ ಖುಷಿ ಆಯಿತು ನನಗೆ. ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ. ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದಾರೆ ರೀ, ಇಂಪಾಸಿಬಲ್. ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವ್ರ ಕೆಲಸನ ನೋಡಿದ್ದೆ. ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡಿದ್ರೆ ಏನು ಅನ್ಸೋದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ. 10 ಗಂಟೆಗೆ ಶಾರ್ಟ್ಗೆ ಹೋದ್ರು ಹಿಂಗೆ ತೆಗೆದ್ಬಿಟ್ಟು ಅವ್ರ ನಾನು ಈಗ ಹೋಗ್ತಾರೆ, ಅವ್ರು ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಅನ್ನೋ ಥರ ಇದ್ರು. ಬಂದಿದ್ದಾರೆ ಕಾರ್ತಿಕ್? ಓಕೆ, ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಭಾಳ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ನನಗೆ ಸಿನಿಮಾ ಟೈಟ್ಲ್ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ಸಿನಿಮಾ ಚೆನ್ನಾಗಾಗ್ತಿದೆ, ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ, ಪೃಥ್ವಿ ಅಂಬರ್ ಇದ್ದಾರೆ, ಗೋಪಾಲ್ ಇದ್ದಾರೆ, ಇದಕ್ಕಿಂತ ಇರ್ಬೇಕು, ಒಳ್ಳೆ ಸಿನಿಮಾ ಆಗುತ್ತೆ. ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಅಂತ. ಆಮೇಲೆ ಒಂದೊಂದಾಗ ಕೊತ್ತಲವಾಡಿ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಇದೇನು ಈ ಥರದ ಹೆಸರು ಇಟ್ಬಿಟ್ಟಿದಾರಲ್ಲ ಅಂತ ಅನ್ನಿಸ್ತು. ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರ ನೋಡಿದೆ, ಬಹಳ ಅದ್ಭುತವಾಗಿತ್ತು. ಎಕ್ಸ್ಪ್ರೆಷನ್ ಇರ್ಬೋದು, ದ ಟೋಟಲ್ ಡಿಸೈನ್ ಇರ್ಬೋದು. ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ, ಸರ್ ನಿಮ್ಮ ಹತ್ರ ಒಬ್ರು ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಯಾರು? ಯಶ್ ಅವ್ರ ಅಮ್ಮ. ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ. ಒಂದು ನಿಮಿಷ ಕೊಟ್ಟೇ ಬಿಟ್ರು. ಏನು ಗೊತ್ತಿಲ್ಲ. ಆ ಕಡೆಯಿಂದ ಧ್ವನಿ, ಅಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಫೋನು. ಅಮ್ಮ ಹೇಳಿಮ್ಮ, ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಎಂದರು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ. ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ, ನನಗೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ನೀವು ನಮಗೆ ದೊಡ್ಡ ಮಗನೇ. ಹೆಂಗೆ ಅಂದರೆ ಪ್ರೀತಿ ಇಲ್ಲದ ಮೇಲೆ ಎಷ್ಟು ಗಣ್ಣ ಅಲ್ವಾ? ತೊಂದರೆ ಅಲ್ಲ, ಕಮಿಟ್ಮೆಂಟ್ ಇರುತ್ತಲ್ಲ. ಗೊತ್ತಾಯ್ತು. ತುಂಬ ಖುಷಿ ಆಗ್ತಾ ಇದೆ. ನೋಡಿ, ಇವ್ರು ಮಾಡಿರೋ ಪಾತ್ರಕ್ಕೂ ಇವ್ರು ಇರೋ ರೀತಿಗೂ ಸಂಬಂಧನೇ ಇಲ್ಲ. ನಿಜವಾಗ್ಲೂ ನನಗೆ ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗೋದಂದ್ರೆ ಯಾವ ಕ್ಷಣದಲ್ಲಿ ಅದು ಯಾವಾಗ ಹಿಂಗೆ ತಿಂತಾರೆ ಗೊತ್ತಾಗಲ್ಲ, ಏನು ಮಾಡ್ತಾರೆ ಗೊತ್ತಾಗಲ್ಲ. ಓಕೆ, ಈ ಥರದ ಏನೇನೋ ಹೇಳಿದ್ನಲ್ಲ ಸೀಕ್ರೆಟ್ ಆಶ್ಚರ್ಯ, ಅದರಲ್ಲಿ ಇವರು ಒಬ್ರು. ಥ್ಯಾಂಕ್ ಯು. ಇವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು. ಅಣ್ಣಮ್ಮ ನಿಮಗೂ ಕೂಡ ಥ್ಯಾಂಕ್ ಯು. ಹೇಳಿಲ್ಲ, ಈಗ ನಾವೆಲ್ಲ ಎಲ್ಲರೂ ನೋಡಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ, ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ. ಆ ಸಾಲಿಗೆ ಅಮ್ಮ ಮತ್ತು ಅರುಣ್ ಕುಮಾರ್ ಅವರು ಸೇರಿದ್ದಾರೆ. ಯಾಕಂದರೆ ಮಗನ ಕೀರ್ತಿ, ಪ್ರತಿಷ್ಠೆ ಮತ್ತು ಅವರ ಟ್ಯಾಲೆಂಟು ಎಲ್ಲವೂ ಗೊತ್ತು ಅವರಿಗೆ. ಜಗತ್ತವ್ರನ್ನ ನೋಡುತ್ತೆ ಅಂತ ಗೊತ್ತು. ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದೆಲ್ಲ ಇದ್ದಾಗಲೇ ಈ ಥರದೊಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ನಾನಂತೂ ಕಾಯ್ತಾ ಇದ್ದೀನಿ. ಭಾಳ ಖುಷಿ ಆಯಿತು ಟೀಸರ್ ಇವತ್ತು ನೋಡಿ. ಭಾಳ ಮುದ್ದಾಗಿದೆ. ಆ್ಯಂಡ್ ಕಾವ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಎವ್ರಿಬಡಿ ಇಲ್ಲಿ ಅಸೋಸಿಯೇಟ್ಸ್ ಎಲ್ಲ ನೋಡಿದ್ರೆ ಭಾಳ ಚಾಮರಾಜನಗರದ ಶೆಕೆನಲ್ಲಿ
ಆ ಮರಳ ದಂಡೆನಲ್ಲಿ ಒದ್ದಾಡ್ತಾ ಇದ್ದಿದ್ದು, ಕೆಲಸ ಮಾಡ್ತಾ ಇದ್ದಿದ್ದು, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನೋಡಿದ್ದೀರಿ, ನೋಡಿ ಹೆಂಗಿದ್ದಾರೆ, ಇದಕ್ಕೂ ಮಾಡಿರೋದಕ್ಕೂ ನೋಡಿ, ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಇವರು ಆನ್ ಸ್ಟೇಜ್ ಸೈಲೆಂಟ್. ಅವ್ರ ಆ್ಯಕ್ಟಿಂಗ್ನ ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅವರು ಒಂಥರ ಇನ್ಸ್ಪೈರ್ ಮಾಡಿರುವ ಆ್ಯಕ್ಟರ್ಸು. ಸೊ ಥ್ಯಾಂಕ್ ಯು. ಈ ಬಾಬಣ್ಣ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಾನು. ಈ ಥರದ ಪಾತ್ರ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಅದು ರಾಜು ಅವ್ರಿಗೆ ಕನ್ವಿನ್ಸ್ ಆಯ್ತು. ಹೆಂಗೆ ಕನ್ವಿನ್ಸ್ ಆಯಿತು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ರಾಜು ಅವರೇ. ಅವ್ರ ಇಡೀ ತಂಡಕ್ಕೆ, ಕಾರ್ತಿಕ್ ಆಗಲಿ, ಇವರಾಗಲಿ, ಎಲ್ಲರೂ ಆಗಲಿ. ಇನ್ನು ನಾನು ಪೃಥ್ವಿ ಒಳ್ಳೆ ನಟ ಅಂತ ಗೊತ್ತಿತ್ತು, ಒಳ್ಳೆ ನಟ ಅಂತ ಅವ್ರು ಎಲ್ರಿಗೂ ಗೊತ್ತಿದೆ. ಬಟ್ ಅವ್ರು ಅಷ್ಟು ಒಳ್ಳೆ ಮನುಷ್ಯ ಅಂತ ಗೊತ್ತಾಗಿದ್ದು ನನಗೆ ಅವ್ರ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಪೃಥ್ವಿ. ಕಾವ್ಯ ಅವ್ರಿಗೂ ಅಭಿನಂದನೆಗಳು. ನನ್ನ ಜೀವನದಲ್ಲೇ ಇಷ್ಟು ಮಾತಾಡಿರಲಿಲ್ಲ ನಾನು. ಥ್ಯಾಂಕ್ యూ సార్. వావ్ సార్. అంటే తెలుగు ఇంకా చాలా రిపోర్టర్స్ వచ్చినారు, తెలుగులో మాట్లాడుతూ ఉండండి. ఈ తల్లి అంతా ఇచ్చింది మాకి. ಸೊ దాన్ని ఇంకా ಫಸ್ಟ್ ಕನ್ನಡದಲ್ಲೇ ಮಾತಾಡಿ ತೆಲುಗು ಬಂದು ಹಿಂದಿನೂ ಮಾತಾಡ್ತೀನಿ, ಮಲಯಾಳಂ ಸ್ವಲ್ಪ ಗೊತ್ತು. ಕೊತ್ತಲವಾಡಿ ಭಾಳ ಅದ್ಭುತವಾಗಿದೆ ಅಮ್ಮ ಟೀಸರು. ನಿಜವಾಗ್ಲೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಭಾಳ ಎಮೋಷ್ನಲ್ ಆಗಿದ್ದೀನಿ. ಯಾಕಂದರೆ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಗುಣ ಎಲ್ಲ ನಿಮ್ಮಲ್ಲಿದೆ. ನಾವು ಬೆಳೆದು ಬಂದಾರಿ ಹಂಗೆ ಭಾಳ ಕಷ್ಟದಲ್ಲಿ, ಭಾಳ ನೋವುಂಡವರು, ತಾಯಿ ಹಾಲುಂಡವರು, ನೋವುಂಡವರು, ಅವಮಾನಗಳುಂಡವರು, ಸೋಲುಂಡವರು, ಇವತ್ತು ಯಶಸ್ಸುಂಡವರು. ಆ ಯಶಸ್ಸನ್ನು ನಮ್ಮ ಯಶ್ ಅವ್ರಿಗೆ ತಾವು ಕೊಟ್ಟಿದ್ದೀರಿ. ಸೊ ಅದೇ ರೀತಿ ನಾವು ಸಂಗೀತ ಕ್ಷೇತ್ರದಲ್ಲಿ ಆ ಯಶಸ್ಸನ್ನು ಕಂಡಿದ್ದೀವಿ. ಭಾಳ ಡೌನ್ ಟು ಅರ್ತ್ ಅಂತಂದರೆ ಅಮ್ಮ ಮತ್ತು ಅಪ್ಪ ಅಲ್ಟಿಮೇಟ್ ಅಮ್ಮ, ಶ್ರೀಸಾಮಾನ್ಯರಲ್ಲಿ ಶ್ರೀಸಾಮಾನ್ಯರವರು. ಸೊ ಅದಕ್ಕೆ ಯಶ್ ಅವರು ಆ ರೀತಿ ಬೆಳೆದಿದ್ದಾರೆ. ಇದು ಫಸ್ಟು ಚಲನಚಿತ್ರ ಮತ್ತೊಂದು ಆಡಿಯೋ MRT ಮ್ಯೂಸಿಕ್ಕು ಲಹರಿ ಸಂಸ್ಥೆಯಲ್ಲಿ ಮಾಡಿದ್ದೀವಿ ನಾವು. ಲಹರಿನಲ್ಲಿ ಯಾವುದೇ ಫಸ್ಟು ಸಂಗೀತ ನಿರ್ದೇಶಕರು ಸಿನಿಮಾ ಮಾಡಿದರೂ ಕೂಡ ಸೂಪರ್ ಟೂಪರ್ ಹಿಟ್ ಆಗಿದೆಯಮ್ಮ. ಅದು AR ರೆಹಮಾನ್ ಅವ್ರು ಇರ್ಬೋದು, ಗುರುಕಿರಣ್ ಅವ್ರು ಇರ್ಬೋದು, MM ಕಿರವಾಣಿ ಅವ್ರು ಇರ್ಬೋದು, ವಿಕಾಸ್ ವಸಿಷ್ಠ ಅದು ಕೂಡ ಫಸ್ಟು ಆಲ್ಬಮ್ ರಿಲೀಸ್ ಮಾಡಿ ಲಹರಿ ಸಂಸ್ಥೆನೆ. ಸೊ ಹಾಗಾಗಿ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, 100% ಹಿಟ್ ಆಗುತ್ತೆ. ಇದು ಇಡೀ ಕಲಾವಿದರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಹಿತ್ಯ, ಹಾಡುಗಳೆಲ್ಲ 6 ಹಾಡು ಕೇಳಿದ್ದೀನಿ, 6 ಹಾಡು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಶ್ಯಪ್ ಯು ಡನ್ ಎ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆಫ್ಕೋರ್ಸ್ ನಮ್ಮ ರಘು ನಿಡುವಳ್ಳಿ ಅವರು 50 ಸಿನಿಮಾಗೆ ಚಿತ್ರಕಥೆ ಬರೆದಿದ್ದಾರೆ. ಇವಾಗ ಗೊತ್ತಾಯ್ತು ನನಗೆ, ಅದ್ಭುತವಾಗಿ ಪಂಚಿಂಗ್ ಡೈಲಾಗ್ಸು ತುಂಬ ಚೆನ್ನಾಗಿ ನೀವು ಚಿತ್ರಕಥೆ ಮಾಡಿದ್ದೀರಿ. ಖಂಡಿತ ಕಂಟೆಂಟ್ ಇಸ್ ಎ ಕಿಂಗ್. CK ಅಂತ ಹೇಳ್ತೀನಿ ನಾನು, ಆಗುತ್ತೆ. ತಾವು ಹೇಳ್ದಂಗೆ ನಮ್ಮ 6 ಕೋಟಿ ಜನ ಕನಿಷ್ಠಮ್ಮ ಸರ್, ಅಮ್ಮ ಹ್ಯಾಟ್ಸ್ ಆಫ್ ಟು ಯು. ಈ ಒಂದು ಚಿತ್ರ ಫಸ್ಟ್ ಸ್ಟಾರ್ಟ್ ಆಗಿದೆ ಅಮ್ಮ. ಈ ನಮ್ಮ PA ಪ್ರೊಡಕ್ಷನಲ್ಲಿ 100 ಚಿತ್ರ ಮಾಡ್ತಿದ್ವಿ ತಾವು. ಅದು ದೇವರು ಒಳ್ಳೇದು ಮಾಡಿದ್ದಾರೆ. ನನಗೂ ಸರ್ಪ್ರೈಸ್ ಈ ಸಿನಿಮಾ ಫಸ್ಟ್ ಮಾಡಿದಾಗ. ಡೈರೆಕ್ಟರ್ ಸರ್ ಈ ಥರ ಒಂದು ಸಿನಿಮಾ ಇದೆ, ಈ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು, ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕು ಇದಕ್ಕೆ ಅಂದಾಗ, ಸರಿ ಸರ್ ಮಾಡೋಣ, ಫಸ್ಟ್ ಒಂದು ಸ್ಯಾಂಪಲ್ ವರ್ಕ್ ಮಾಡಿ ಶುರು ಮಾಡಿದ್ವಿ ಕೆಲಸ ಇದಕ್ಕೆ. ಒಂದೊಂದು ಸೀನು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ಒಂದು ತುಂಬ ವಾವ್ ಫ್ಯಾಕ್ಟರ್ಸ್ ಇತ್ತು. ಎಸ್ಪೆಷಲಿ ಎಷ್ಟೋ ಸೀನ್ಗಳು, ಎಂಟ್ರಿ ಸೀನ್ಗಳು ತುಂಬ ವಾವ್ ಫ್ಯಾಕ್ಟರ್ಸ್ ಅನಿಸ್ತಿತ್ತು ಸ್ಕೋರ್ ಮಾಡ್ಬೇಕಾದ್ರೆ. ಎಸ್ಪೆಷಲಿ ಪೃಥ್ವಿ ಸರ್ ಎಂಟ್ರಿ ಬಂದಾಗಲಿ, ಗೋಪಾಲ್ ಸರ್ ಎಂಟ್ರಿ ಬಂದಾಗಲಿ ತುಂಬ ಅಮೇಜ್ ಆಗ್ತಿತ್ತು ಮಾಡ್ಬೇಕಾದ್ರೆ. ಸರ್ ಏನು ಸರ್ ವಿಜುವಲ್ಸ್ ಈ ಥರ ಇದೆ ಅಂತ ಅನ್ಕೋತಿದ್ವಿ, ಬಟ್ ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸ್ ಯಾರು ಅಂತ. ಎದೆ ಗಟ್ಟಿಗೆ ಇಟ್ಕೊಳ್ಳಿ ಅಭಿನಂದನ್ ಅಂತ ಹೇಳ್ತೀನಿ, ನಿಮಗೆ ಟೈಮ್ ಬರುತ್ತೆ ಹೇಳ್ತೀನಿ ಸರ್ ಹೇಳ್ತಿದ್ರು ಡೈರೆಕ್ಟರ್ ಸರ್. ಸರಿ ಸರ್ ಆಯಿತು, ಆಲ್ಮೋಸ್ಟ್ ಸ್ಕೋರ್ ಮುಗಿಸಿದ್ವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸಿ ಒಂದಿನ ಬಂದು ಸರ್ ಇವತ್ತೊಂದು ದಿನ ಹೋಗ್ಬೇಕು ಆಚೆ ಕಡೆ ಬನ್ನಿ ಅಂತ. ಸೊ ಅವಾಗ ಅಮ್ಮ ಗೊತ್ತಾಯಿತು ಪ್ರೊಡಕ್ಷನ್ ಅಮ್ಮ ಮಾಡಿರೋದು ಅಂತ. ಅದು ಒಂದು ದೊಡ್ಡ ಖುಷಿ. ಬಿಕಾಸ್ ಎಸ್ ಸರ್ ಫ್ಯಾನ್ ಆಗಿ ಅಮ್ಮ ಪ್ರೊಡ್ಯೂಸ್ ಮಾಡಿದ್ದು ಗೊತ್ತಾದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಲಕ್ಕಿ ಅಂತ ಹೇಳ್ಕೊತೀನಿ, ಈ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ತುಂಬ ಖುಷಿ ಆಯಿತು ನನಗೆ. ಸಿನಿಮಾ ಅದ್ಭುತವಾಗಿ ಬಂದಿದೆ, ನನಗಂತೂ ತುಂಬ ಖುಷಿ ಇದೆ ಈ ಸಿನಿಮಾ ಕೆಲಸ ಮಾಡಿರೋದು, ಇಷ್ಟು ಹೇಳ್ಬೋದು. ಥ್ಯಾಂಕ್ ಯು. ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಲೈಫಲ್ಲಿ ಕೂಡ ಅವರು ನನ್ನ ವಿದ್ಯೆನ, ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವರು ಮುಂಚೆಯಿಂದ ನನಗೆ ಸಾಥಾಗಿ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ನಾನು ಯಾವತ್ತೂ ಅವ್ರಿಗೆ ಚಿರಋಣಿ.
ಎರಡನೇದಾಗಿ ಅಮ್ಮ ಅವರು, ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅಮ್ಮವರು ಪ್ರೊಡಕ್ಷನ್ನು ಸರ್ಪ್ರೈಸು ಅಂತ ಹೇಳ್ತಾ ಇದ್ರು, ಬಟ್ ನಾನು ಒಬ್ಬನೇ ಅನ್ಸುತ್ತೆ ಆ ಸರ್ಪ್ರೈಸ್ ಇರಲಿಲ್ಲ ನನಗೆ. ಸೊ ರಾಜು ಸರ್ ಕಂಪೋಸ್ ಮಾಡುವಾಗಲೇ ಸ್ವಲ್ಪ ನನಗೆ ಅದ್ರ ಬಗ್ಗೆ ಹೇಳಿದರು. ಸೊ ಅದರಿಂದ ನನಗೆ ಟೆನ್ಷನ್ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ. ಸೊ ಇವಾಗ ಒಳ್ಳೆಯದೇ ಆಯಿತು ಅನಿಸುತ್ತೆ. ಅಮ್ಮ ಅವ್ರಿಗೆ ತುಂಬ ಧನ್ಯವಾದಗಳು. ಅವ್ರ ಹಾಡುಗಳನ್ನ ಅಕ್ಸೆಪ್ಟ್ ಮಾಡಿ ಅದನ್ನು ಒಂದು ಒಳ್ಳೆ ಕೇಳೋ ಒಂದು ಪೊಸಿಷನ್ಗೆ ತಂದರು ಅವರು. ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಎರಡನೇ ತಂದೆ ಅಂತಲೇ ಹೇಳ್ಬೋದು ವೇಲು ಸರ್ ಅವರು. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ 10ನೇ ವರ್ಷದಲ್ಲೇ ಅವರು ನನ್ನ ಆಡಿಯೋ ಆಲ್ಬಮ್ನ ರಿಲೀಸ್ ಮಾಡಿ ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಂಥವ್ರು. ಥ್ಯಾಂಕ್ ಯು ಸರ್. ನಮ್ಮ ತಂದೆ ಇದ್ದಿದ್ರೆ ಇವತ್ತು ಚೆನ್ನಾಗಿರೋದಿಲ್ಲಿ, ಅವ್ರು ಬರೋಕ್ಕಾಗಲಿಲ್ಲ, ಸಾರಿ. ಖಂಡಿತ ಇನ್ನೊಂದು ನನಗೆ ಇದರಿಂದ ತುಂಬ ಖುಷಿಯಾಗಿರೋದಂದರೆ, ಇಲ್ಲಿ ಯಾರೂ ಹೊಸ ಆಚೆ ಅಥವಾ ಬೇರೆ ಇಂಡಸ್ಟ್ರಿ ಸಿಂಗರ್ಸ್ನ ನಾವು ಯಾರನ್ನು ಕರೆಸಿಲ್ಲ ಈ ಸಿನಿಮಾಗೆ. ಯಾಕೆಂದರೆ ಇಲ್ಲೇ ಸುಮಾರು ಒಳ್ಳೆಯ ಗಾಯಕರು ಇರೋದ್ರಿಂದ ರಾಜು ಸರ್ರಿಂದ ನನಗೆ ತುಂಬ ಇನ್ಸ್ಪೈರ್ ಆಗಿ ನಾನು ಭಾರದ್ವಾಜ್ ಹಾಗೆ ಸುಮಾರು ಅಪ್ಕಮಿಂಗ್ ಸಿಂಗರ್ಸ್ನ ಉಪಯೋಗಿಸ್ಕೊಳ್ಳೋ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ತು. ಅದ್ರ ಜೊತೆಗೆ ಇಂಥ ಒಳ್ಳೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಅಭಿನಂದನ್ ಅವರು. ಸುಮಾರು ಚಿತ್ರಗಳು ಅವ್ರದ್ದು ಆಲ್ರೆಡಿ ನಾವು ನೋಡಿದ್ವಿ. ಆ್ಯಂಡ್ ನಮ್ಮ ಕಂಟೆಂಟ್ಗೆ ನಾವೆಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಆ ಥಿಂಕಿಂಗೂ ನಮಗೆ ಬರಲಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿತ್ತು. ಅವರು ಅದನ್ನು ಮೀರಿ ಎಫರ್ಟ್ ಎಲ್ಲ ಹಾಕಿ ನಮಗೆ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಚಿತ್ರನ ಯಶಸ್ವಿ ಪಡಿಸ್ಬೇಕು. ಹಾಡುಗಳನ್ನ ಕೇಳಿ ಹಾಡುಗಳನ್ನ ರೀಚ್ ಮಾಡಿಸಿ ನಮ್ಮ ತಂಡನ ಹಾರೈಸಬೇಕು ಅಂತ ಕೇಳ್ಬೋದು. ಬಂದಾಗ ಸಿನಿಮಾ ಸಂಬಂಧಿತ ಸಮಾರಂಭಗಳು ಅಂತ ಬಂದಾಗ ಒಂದು ಉತ್ಸುಕತೆ ಇರುತ್ತೆ. ಇವತ್ತು ನನಗೆ 2 ಕಾರಣಗಳಿಗೆ ಆ ಉತ್ಸುಕತೆ ಜಾಸ್ತಿ ಆಗಿತ್ತು. ನಾನು ದಿನಕ್ಕೋಸ್ಕರ ಕಾಯ್ತಿದ್ದೆ. ಒಂದು ಆಬ್ವಿಯಸ್ಲಿ ಪ್ರೊಡಕ್ಷನ್ ಹೌಸ್ ಅಂತ ಬಂದಾಗ ನಮಗೆ ರಾಜೇಶ್ ಸರ್ ಹೇಳ್ದಂಗೆ ಯಾರಿಗೂ ಗೊತ್ತಿಲ್ಲ, ಅದೇ ಡೈರೆಕ್ಟ್ರು ಬಿಟ್ಟರೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಮಾತ್ರ ಗೊತ್ತಿತ್ತಂತೆ. ನನಗೂ ಗೊತ್ತಿಲ್ಲ, ಯಾವಾಗಲೂ ಡೈರೆಕ್ಟ್ ಹೇಳೋರು ಇಲ್ಲ. ಹೆಂಗೆ ಅಂದರೆ ಹಾಡು ಬರೋಕ್ಕಿಂತ ಮುಂಚೆನೇ ಪೇಮೆಂಟ್ ಬಂದುಬಿಟ್ಟಿತ್ತು. ನಾನು ಇದೇನು ಸರ್ ಹಿಂಗೆ, ಇಲ್ಲ ಮೇಡಮ್ ಕಡೆಯಿಂದ ಮಾಡಿಸಿದ್ದೀನಿ, ಮೇಡಮ್ ಅನ್ನೋರು ಬಿಟ್ಟರೆ ಯಾರು ಅಂತ ನನಗೆ ದೇವರೇ ಗೊತ್ತಿಲ್ಲ. ಸೊ ಹಾಡು ಬರೆದಾಯಿತು, ಎಲ್ಲ ಆಯಿತು. ಸಿನಿಮಾ ಇತ್ತೀಚೆಗೆ ಒಂದು ಸಿನಿಮಾದೇನೋ ಒಂದು ಕಂಟೆಂಟು ಈ ಥರ ಏನೋ ಇದು ಮಾಡಿದಾಗ ಮೀಡಿಯಾದವರೇ ನನಗೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದೆ, ಸರ್ ಈ ಸಿನಿಮಾ ಡೈರೆಕ್ಟರ್ ನಂಬರ್ ಕೊಡಿ, ಸಿನಿಮಾ ಬಗ್ಗೆ ನನಗೆ ಏನಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇದ್ದಾರೆ ಅಂತ. ಅದಾದಮೇಲೆ ವಿಷಯ ಗೊತ್ತಾದಾಗ ನಾನು ಕೇಳಿದೆ, ಹೌದಾ ಸರ್ ಇದು ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದು ಹೇಳಲೇಬೇಕು ಮೇಡಮ್ ಬಗ್ಗೆ, ಸರ್ ಬಗ್ಗೆ. ರೀಸೆಂಟಾಗಿ ಅವರ ಹೆಸರು ಮೀಡಿಯಾದಲ್ಲಿ ಎಲ್ಲ ಬಂದ ಮೇಲೆ, ಅನೌನ್ಸ್ ಆದಮೇಲೆ ಅವರು ಸರ್ ಜೊತೆನೂ ಮಾತಾಡ್ತಿದ್ದೆ. ಎಲ್ಲ ಟೆಕ್ನಿಷಿಯನ್ಗೆ ಕಾಲ್ ಮಾಡಿಬಿಟ್ಟು ಅವ್ರ ಕೆಲಸದ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ಡ್ರೈವ್ ಮಾಡ್ತಾ ಇದ್ದಿದ್ದರಿಂದ ಕಾಲ್ ತೊಗೊಳಕ್ಕಾಗಿಲ್ಲ, ಕ್ಷಮೆ ಇರಲಿ ಮೇಡಮ್. ಸೊ ತುಂಬ ಖುಷಿಯಾಯಿತು ಇಂಥ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಕ್ಕೆ. ಹಾಗೆ ನಿರ್ದೇಶಕರು ಸಿಕ್ಕಿ ನನಗೆ ಟೀಸರ್ ತೋರಿಸಿದ್ರು, ಹಾಡನ್ನು ತೋರಿಸಿದ್ರು ಮುಂಚೆ. ನನಗೆ ತುಂಬ ಒಂದು ಉತ್ಸುಕತೆ ಇತ್ತು, ಅದನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಹೇಗಿರುತ್ತೆ, ಹಾಡನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್. ತುಂಬ ವರ್ಷ ಇಂಡಸ್ಟ್ರಿಯಲ್ಲಿ ಉಳಿಯಬಲ್ಲ, ಇಂಡಸ್ಟ್ರಿಯನ್ನು ಆಳಬಲ್ಲ ಅಂತ ಒಂದು ಪ್ರತಿಭೆ, ಅಷ್ಟೇ ಸಿಂಪಲ್ ಆಗಿರ್ತಾರೆ. ರಾಜ್ ಸರ್, ಅದು ನಿಜವಾಗ್ಲೂ ಹೇಳ್ತೀನಿ, ಅದು ನಿಮ್ಮ ಭಯನೋ ಅಥವಾ ಜವಾಬ್ದಾರಿನೂ ಗೊತ್ತಿಲ್ಲ. ಪ್ರತಿಯೊಬ್ಬರ ಹತ್ರನೂ ಕೆಲಸ ತಗೊಂಡಿದ್ರೆ ಫಸ್ಟ್ ವಿಕಾಸ್ ಸರ್ ಅವರು ಬಂದಾಗ ಟ್ಯೂನ್ ಬಂದಾಗ, ಸರ್ ಈ ಥರ ಒಂದು ಸೆಂಟಿಮೆಂಟು ಒಂದು ಮೆಲೋಡಿ ಇದೆ ಸರ್, KGF ಅಮ್ಮ ಇದೆಯಲ್ಲ ಆ ಥರದಲ್ಲಿ ಇದು ಒಂದು ಬೇರೆ ಥರದಲ್ಲಿ ನಿಲ್ಲಬೇಕು ಸರ್ ಅಂದರು. ನನಗೆ ಏನು ಗೊತ್ತಿಲ್ಲ, ಅವಕ್ಕೆ ಕೇಳಿರ್ಬೋದು ಅಂದ್ಬಿಟ್ಟು. ಮೆಲೋಡಿ ತುಂಬ ಚೆನ್ನಾಗಿತ್ತು. ಆಮೇಲೆ ಅವರು ಹೀರೋ ಯಾರು ಏನು ಅಂತ ಹೇಳ್ತಾ ಇದ್ದಿಲ್ಲ. ಸಾಂಗ್ ಎಲ್ಲ ಆದಮೇಲೆ ಕಿನಾಲ್ ಸರ್ ಒಂದೇ ನಿಮಿಷ ಚೆನ್ನಾಗಿ ನೋಡಿ ಸರ್ ಅಂದ್ಬಿಟ್ಟು ಹಾಡು ಬರೆದ ಮೇಲೆ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಒಂದ್ಸರಿ ಕೇಳಿಸಿದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಸಾಂಗು. ಅವಾಗೇನಂದ್ರೆ ಹೀರೋ ಅಂತ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ, ಸರ್ ಏನೋ ಹೊಸಬ್ರು ಮಾಡ್ಕೊಂಡ್ಬಿಡ್ತೀವಿ ಅಂತೇಳಿ. ಕೆಲವೊಂದ್ಸರಿ ಹಾಡುಗಳು ಬರೆದಿರ್ತೀವಿ, ಹೀರೋ ಗೊತ್ತಿರಲ್ಲ ಅಥವಾ ಒಂದು ತಂಡ ಗೊತ್ತಿರಲ್ಲ, ಹಾಡು ಒಂದೊಂದ್ಸರಿ ಮೂಲೆಯಲ್ಲಿ ಉಳಿದ್ಬಿಡುತ್ತೆ. ಬಟ್ ನನಗನ್ಸಿದ್ದು ಈ ಸಾಂಗ್ ಬರೆದಿದ್ದೀನಿ, ಅಟ್ಲೀಸ್ಟ್ ಒಂದು ಒಳ್ಳೆ ಮುಖ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ. ಮುಹೂರ್ತಕ್ಕೆ ಹೋದಾಗ ಗೊತ್ತಾಯ್ತು ಪೃಥ್ವಿ ಸರ್ ಹೀರೋ ಆಗಿದ್ದಾರೆ ಅಂತ. ಹಬ್ಬ ಪರವಾಗಿಲ್ಲ, ನಾನು ಸಾಂಗ್ ಉಳ್ಕಂತು ಅಂತ. ಅದಾದ್ಮೇಲೆ ರಘು ನಿಡ್ವಾಳಿ ಸರ್ ಬಂದಿದ್ರು, ಹಬ್ಬ ಪರವಾಗಿಲ್ಲ, ಒಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ ಅಂತೆ. ಅದಾದ ನಂತರ ಸಿನಿಮಾ ಆದಮೇಲೆ ಒಂದ್ಸರಿ ಸಿನಿಮಾ ನೋಡೋಕೆ ತೋರಿಸಿದ್ರು. ಸಿನಿಮಾ ನೋಡಿದ್ರೆ ನೀವೇನು ಟೀಸರ್ ನೋಡಿದ್ರಿ ಸರ್, ಗ್ಲಿಮ್ಸು, ಅಲ್ಲಿಂದ ಶುರು ಮಾಡಿದ್ರು. ಅವತ್ತೇ ಅಂದ್ಕೊಂಡಿದ್ದೆ, ಸರ್ ನಿಮ್ದೊಂದು ಒಳ್ಳೆ ಪ್ರಯತ್ನ, ನಿಜವಾಗ್ಲೂ ಗ್ಯಾರಂಟಿ ಜನಕ್ಕೆ
ಇಷ್ಟ ಆಗುತ್ತೆ. ಬಟ್ ಇದನ್ನು ತಲುಪ್ಸೋಕೆ ಒಂದು ವೇದಿಕೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಫೂರ್ತಿಯಾಗಿ ಹೇಳಿದೆ. ನಾನೇನು ಅನ್ಕೊಂಡಿದ್ದೆ ಅದು ಹೇಳ್ತಿದ್ದೀನಿ ಸರ್, ಸಾರಿ. ಅನ್ಕೊಂಡಿದ್ದೆ ಸಾಂಗ್ ಎಷ್ಟೆಲ್ಲ ಚೆನ್ನಾಗಿದೆ, ಒಂದು ಲಾರಿ ಅಂತ ಕಂಪನಿ ಸಿಕ್ಕರೆ ಸೂಪರ್ ಆಗಿರುತ್ತೆ ಸರ್ ಅನ್ಕೊಂಡಿದ್ದೆ. ನಿಜವಾಗ್ಲೂ ಅದು ಏನೋ ಗೊತ್ತಿಲ್ಲ, ಅವ್ರಿಗೆ ಹೋಯ್ತು. ಅದಾದ ನಂತರ ಸರ್ ಒಂದು ಸಿನಿಮಾನ ಒಂದು ಪ್ರೊಡಕ್ಷನ್ ಅಂತಂದೇಳಿ ಸಿಕ್ಬಿಟ್ರೆ ನಿಜವಾಗ್ಲೂ ನೀವು ಗೆಲ್ತೀರ ಅಂತ ಹೇಳ್ತಿದ್ದೆ. ನನ್ನ ಮಾತು ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ಸರ್. 100% ನಿಮ್ಗೊಂದು ದೊಡ್ಡ ಭವಿಷ್ಯ ಇದೆ ಸರ್. ಸಿನಿಮಾನ ನಾನು ನೋಡಿದ್ದೀನಿ ಸರ್, 100% ಎಲ್ರಿಗೂ ಹೇಳ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರತಿಯೊಂದು. ನೀವು ಇದುವರೆಗೂ ಪೃಥ್ವಿ ಅಂಬರ್ ಸರ್ ಏನು ನೋಡಿದ್ರು ಇದರಲ್ಲಿ ಬೇರೆ ಥರ ನೋಡ್ತೀರಾ. ಜೊತೆಗೆ ರಾಜೇಶ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು ಆ್ಯಂಡ್ ಮಾನಸ ಮೇಡಮ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ನಮ್ಮ ಗೋಪಾಲ್ ಸರ್. ನಿಜವಾಗ್ಲೂ ನೀವು ಇದುವರೆಗೂ ಏನು ಪರಭಾಷೆ ನಟರನ್ನು ಹೇಳ್ತಿರೋ ಅಥವಾ ನಮ್ಮ ಕನ್ನಡದಿಂದ ಹೋದವ್ರನ್ನ ಏನು ಹೇಳ್ತಿರೋ, ನಮ್ಮ ಪ್ರಕಾಶ್ ರೈ ಅವರಾಗಿರ್ಬೋದು, ನಾನಾ ಪಾಟೇಕರ್ ಆಗಿರ್ಬೋದು, ಈಗ ವಿಜಯ್ ಶತಪತಿ ಏನಂತ ಹೇಳ್ತಿರೋ ಅಂಥ ಟ್ಯಾಲೆಂಟ್ ಆ ಸಾಲಲ್ಲಿ ಗೋಪಾಲ್ ಸರ್ ಈ ಸಿನಿಮಾದಲ್ಲಿ ನಿಲ್ತಾರೆ. ಅಷ್ಟು ತೀನ್ ಹಾಕಿದ್ದಾರೆ. ನಿಜವಾಗ್ಲೂ ನನಗೆ ಅನಿಸಿದೆ ಅಂದರೆ ಇಲ್ಲಿ ಮಾತಾಡೋಕೆ ಅಷ್ಟು ಮುಜುಗರ ಪಟ್ಟರು. ಬಟ್ ಸಿನಿಮಾದಲ್ಲಿ ಅವ್ರ ನಟನೆ, ಅವ್ರ ಪಾತ್ರ 100% ಪ್ರತಿಯೊಬ್ಬರಿಗೂ ಒಂದು ಹೆಸರು ಬರುತ್ತೆ. ಸಿನಿಮಾ ಮುತ್ತ ಆದ ತಕ್ಷಣ ಅವ್ರೇನು ಬಾಬು ಅಂತ ಹೇಳಿದ್ರು ಸರ್, ಈ ಸಿನಿಮಾ ಮೂಲಕ ಬಾಬು ಆಗಿ ಗುರುತಿಸ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಇಡೀ ತಂಡಕ್ಕೆ. ಜೊತೆಗೆ ಅಭಿನಂದನ್ ಸರ್ ಆ್ಯಂಡ್ ವಿಕಾಸ್ ಸರ್ ನನಗೊಂದು ಆಪರ್ಚುನಿಟಿ ಕೊಡೋದಕ್ಕೆ ಸರ್, ನಿರ್ದೇಶಕರಿಗೆ ನಿಮಗೂ ಧನ್ಯವಾದಗಳು. ಅಮ್ಮ ಥ್ಯಾಂಕ್ ಯು. ಒಂದು ಚಿತ್ರ ಇನ್ನೂ ಹಲವಾರು ಇದೇ ಥರ ಹೊಸ ಪ್ರತಿಭೆ ಇಟ್ಕೊಂಡು ಗುರುತಿಸಿ. ಥ್ಯಾಂಕ್ ಯು. ಅವ್ರ ಸಿನಿಮಾದಿಂದ ಡೈಲಾಗ್ ರೈಟರ್ ಆಗಿದ್ದು, ಬುಲೆಟ್ ಬಸ್ಸಸ್ ಸಿನಿಮಾದಿಂದ ಶುರು ಮಾಡಿದ್ದು ನನ್ನ ಜರ್ನಿ ಡೈಲಾಗ್ ರೈಟರ್ ಆಗಿ. ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಒಂದು 3 ಸಿನಿಮಾ ಮಾಡಿದ್ದೀನಿ. ಅದಾದಮೇಲೆ ಈ ವೇದಿಕೆಯಲ್ಲಿ ಸಿಕ್ಕಿದ್ದು ತುಂಬ ಖುಷಿ ಸರ್. ಮತ್ತು PA ಪ್ರೊಡಕ್ಷನ್ ಅವರ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ. ಈಗ ನೇಟಿವಿಟಿ ಅಂತ ಹೇಳಿದ್ರಲ್ಲ, ಯೂಶ್ವಲಿ ಈ ಥರದ್ದು ಸಿನಿಮಾ ಮಾಡಬೇಕಾದ್ರೆ ನಾನು ಸ್ವಲ್ಪ ನನ್ನ ತಾಯಿ ಜೊತೆ ಜಾಸ್ತಿ ಫೋನಲ್ಲಿ ಮಾತಾಡ್ತೀನಿ. ಏನಕ್ಕೆ ಅಂದರೆ ಸ್ವಲ್ಪ ಅವರು ನಾನು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ, ಬೆಂಗಳೂರಿಗೆ ಬಂದು ಆ ಪದಗಳೆಲ್ಲ ಮರ್ತೋಗಿದ್ದೀನಿ. ಅವ್ರು ಮಾತಾಡಬೇಕಾದ್ರೆ ತುಂಬ ಕಿವಿಗೆ ಬೀಳ್ತಾ ಇರುತ್ತೆ. ಅವ್ರು ಮಾತಾಡಿದ ತಕ್ಷಣ ನಾನು ಕನೆಕ್ಟ್ ಆಗಿದ್ದೆ ಅಂದರೆ ನಮ್ಮ ಪ್ರಾಂತ್ಯದ ಅವ್ರ ಭಾಷೆ. ಅವ್ರ ಹತ್ರ ಒಂದು 2 hours ಮಾತಾಡಿದೆ. ನಮ್ಮ ತಾಯಿ ಜೊತೆ ಮಾತಾಡ್ದಂಗೆ ಅನ್ನಿಸ್ತಾ ಇದೆಯಲ್ಲ, ಅಂದರೆ ಅವ್ರ ಪದ ಬಳಕೆ ಎಲ್ಲ ಏನಿದೆಯಲ್ಲ ಅದು ನಾನೀಗ ಸ್ವಲ್ಪ ಮರ್ತೋಗಿದೆ. ಬಟ್ ಆ ಥರದ್ದು ಒಂದು ಖುಷಿ ವಿಚಾರ. ಮತ್ತು ರಾಜ್ ಅವರು ಕೂಡ ರೈಟ್ರು. ನನಗೆ ಈಗ ಹೇಳಿದಾಗ ನೀವು ಬರೀಬೇಕಂದಾಗ ನನಗೊಂದು ಸ್ವಲ್ಪ ಇರುತ್ತೆ, ಅಂದರೆ ಇವರು ರೈಟರ್ ಆಗಿರೋದ್ರಿಂದ ಅವ್ರು ಹೇಗೆ ಸ್ಯಾಟಿಸ್ಫೈ ಆಗ್ತಾರೋ ಇಲ್ವೋ ಅನ್ನೋ ಥರದ್ದು. ಅದಾದಮೇಲೆ ಅವ್ರು ಜನರಲ್ ಆಗಿ ಮಾತಾಡಬೇಕಾದ್ರೆ ಕೇಳಿದೆ ಯಾರ್ಯಾರ ಹತ್ರ ಕೆಲಸ ಮಾಡಿದ್ದೀರಾ ಅಂತ. ರವಿ ಶ್ರೀವತ್ಸ ಸರ್ ಮತ್ತು KV ರಾಜು ಸರ್ ಅಂತಂದರು. ಅವ್ರು ಮಾಡಿರೋ ಕಥೆಯಲ್ಲೂ ಸ್ವಲ್ಪ ಒಂದು ಬಂಡಾಯ ಇದೆ. ಅವಾಗ ಈ ಕಥೆಯಲ್ಲಿ ನಾನು ತುಂಬ ಮುಕ್ತವಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದಾಗ ನನಗೆ ಅನ್ನಿಸ್ತು ಏನಾದರೂ ಸ್ವಲ್ಪ ಟ್ರೈ ಮಾಡ್ಬೋದಾ KV ರಾಜು ಸರ್ ಅವ್ರ ಸ್ಟೈಲ್ನ ಅಂತ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ಒಂದು ಆ ಥರ ಏನಾದ್ರು ಮಾಡೋದಕ್ಕೆ ಅಂತ. ಯಾಕೆಂದರೆ ಪ್ರತಿ ಪಿಕ್ಚರು ಬೇರೆ ಅಲ್ವಾ. ಸೊ ಹಂಗಾಗಿ ಇದರಲ್ಲಿ ಆ ಥರದ್ದೊಂದು ಟ್ರೈ ಮಾಡಿದ್ದೀನಿ. ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆಯಿತು ಕೂಡ. ಅದು ನನಗೆ ತುಂಬ ಖುಷಿ. ಥ್ಯಾಂಕ್ ಯು. ಮತ್ತು ಪುಷ್ಪಾ ಮೇಡಮ್ಸ್ ಆ್ಯಂಡ್ ಅರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಶರಣ್ ಸರ್ ಧನ್ಯವಾದಗಳು ಸರ್, ನೀವು ಈ ಇವೆಂಟನ್ನು ಗ್ರೇಸ್ ಮಾಡಿರೋದಕ್ಕೆ. ನಾನು ಈಗಲೂ ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಿ ನಾನು ಮತ್ತೆ ಮೂವಿ ಬಗ್ಗೆ ಹೇಳ್ತೀನಿ. ನಾನು ಒಂದು ಇವೆಂಟ್ಗೆ ಹೋಗಿದ್ದೆ, ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ. ನಾನು ಅಂದ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಾ ಇರ್ತಾರೆ. ರೆಡಿ ಆದಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ. ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್, ಬಿಕಾಸ್ ನಾನು ಡ್ಯಾನ್ಸರ್. ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದೇನೋ ಸೋಲ್ ಕನೆಕ್ಷನ್ ಇರುತ್ತೆ. ಸೊ ಶರಣ್ ಸರ್ನ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಶರಣ್ ಸರ್ ನನ್ನ ಹತ್ರನೇ ಬಂದ್ಬಿಟ್ರು. ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು. ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಹೀ ಸೋ ಸಿಂಪಲ್ ಅಂತ. ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು 1/2 hour ಮಾತಾಡಿದ್ದಾರೆ. ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ. ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್. ಸೊ ಅಂಥ ಒಂದು ಅದ್ಭುತವಾದ ಮನಸ್ಸಿರುವಂತಹ, ಇನ್ನೊಬ್ಬ ಬೆಳಿಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಹೇಳಿದ್ದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಪರಿಚಯ. ಅವರು ಇದು ನನಗೆ ಹೇಳಿರುವಂಥ 2ನೇ ಕತೆ. ಮನೆಯಲ್ಲಿ ಕತೆ ಹೇಳಿದ್ರು. ಕತೆ ಹೇಳಿದಾಗ ನಾನು ಭಾಳ ಖುಷಿ ಆಯಿತು. ಒಂದು ಹಳ್ಳಿಯ ಸೊಗಡಿರುವಂತಹ, ಹಳ್ಳಿಯ ಮುಗ್ಧ ಯಟ್ ಪವರ್ಫುಲ್, ಇನ್ನೋಸೆಂಟ್ ಯಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಭಾಳ ದಿನಗಳಿಂದ ನನಗೆ ಮನಸ್ಸಿತ್ತು. ಅಂಥ ಒಂದು ಅದ್ಭುತವಾದ ಕತೆ ಇದು. ಕತೆ ಹೇಳಿದ್ರು. ಕತೆ ಹೇಳಿದ ಮೇಲೆ ನನ್ನ ಮಗಳಿಗೆ ಪ್ರಾಯಶಃ 2 ವರ್ಷ ಆವಾಗ, ತುಂಬ ಚಿಕ್ಕವಳು. ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು. ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ. ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ, ಹೋಗಿ ಕಾಲು ಮುಗಿತಿದ್ದಾಳೆ.
ಲಿಟ್ರಲಿ ಕಾಲ್ ಮುಗ್ದು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಹಿಡ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ. ನಾನು ಇದು ಏನ್ ಸೈನ್ ಇದು ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ, ಮೇ ಬಿ ಏನೋ ಒಂಥರ ಗಟ್ ಫೀಲಿಂಗ್ ಬರುತ್ತಲ್ಲ, ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನ್ಗನ್ಸ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುಡ್ ಸೈನ್ಸ್. ನಾನು ಸ್ವಲ್ಪ ದಪ್ಪ ಆಗಿದ್ದೆ, ನಾನಾಗೆ ಜಿಮ್ ಹೋಗಕ್ಕೆ ಶುರು ಮಾಡಿದೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದೆ, ಫೈಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾನು ಮತ್ತೆ ಸಾಗರ್ ಮಾಸ್ಟ್ರು. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶಾಟ್ ನೋಡಿದಾಗಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗಲೇ ಏನೋ ಒಂದು ಗ್ರೇಟ್ ಫೀಲಿಂಗ್. ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ದ ಕಾಸ್ಟ್. ನಾನು ಇವ್ರು ನೋಡಿದಾಗ ಬೈತಾರೆ ಈಗ, ನೀವು ಕೂಡ ಬೈಬೇಡಿ. ನನ್ನ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗಲೂ ಅಷ್ಟು ಖುಷಿಯಾಗಿಲ್ಲ. ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯ್ತು. ಅದು ಒಂದು ರೊಮ್ಯಾನ್ಸ್. ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್, ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು. ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು. ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ, ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು. ಆ್ಯಂಡ್ ರಾಜೇಶ್ ಸರ್ ಯೂಶ್ವಲಿ ಅವರ ಸೀರಿಯಲಿಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಬೀನ್ ಇಸ್ ಟ್ರೆಮೆಂಡಸ್ ಫ್ಯಾನ್. ಸೊ ಇವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಕಾವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಾನ್ಸಾ ಮ್ಯಾಮ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು. ಎಲ್ಲಾನು ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು. ಆ್ಯಂಡ್ ಯಾವಾಗಲೂ ಐ ಯೂಸ್ ಟು ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರು ಕಾಲಿಡ್ತಿದ್ಲಲ್ಲ, ಅದೇ ಪಾಯಿಂಟಿಗೆ ಹೋಗ್ತಾ ಇದೆ. ಎಲ್ಲ ಆಯಿತು, ಸಿನಿಮಾ ಮುಗೀತು, ಇನ್ನೇನು ಎಲ್ಲ ರೆಡಿ ಆಗಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ, ಅಂದರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ, ಇವರು ಪ್ರೊಡಕ್ಷನ್ ಹೌಸ್ ಅವರು ಹಂಗೆ ಹೇಳಿದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು. ಹೌದಾ, ಓಕೆ, ನಿಮ್ಗೇನೊಂದು ಸರ್ಪ್ರೈಸ್ ಇದೆ, ಆಯಿತು ಸರ್ಪ್ರೈಸ್ ಇರಲಿ ಸರ್, ಇವತ್ತು ಹೋಗೋಣ. ಎಲ್ಲಿಗೆ ಸರ್? ಪ್ರೊಡಕ್ಷನ್ ಹೌಸ್ ನಾವು ಮೀಟ್ ಮಾಡಿ. ಆಯಿತು ಹೋಗೋಣ, ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್. ಎಲ್ಲಿ ಸರ್? ನೈಸ್ ರೋಡ್ ಆಯ್ತಾ? ಆಮೇಲೆ ಹಾಸನ್ ರೋಡ್ ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್? ಆಯಿತು ಹೋಗ್ತಾ ಇದ್ದೀವಿ. ಏನೂ ಬಿಟ್ಕೊಟ್ಟಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್. ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ಗೆ ಮೇಂಟೈನ್ ಮಾಡಿದ್ರು ಅಂತ ಹೋಗ್ತಾ ಇದ್ದೀನಿ. ಆಯ್ತು, ಹಾಸನಿಂದ ಎಲ್ಲ ಒಳಗೆ ಎಲ್ಲ ಓದ್ವಿ. ಒಂದು ದೊಡ್ಡ ಗೇಟ್ ಹತ್ರ, ಐ ಆಮ್ ನಾಟ್ ಲೈಯಿಂಗ್, ರಾಜು ಸರ್ ಕೂಡ ಇದ್ರು. ಕೋ ಇನ್ಸಿಡೆನ್ಸ್ ಹೇಳ್ಬೋದು, ಕಾಕತಾಳೀಯ ಹೇಳ್ಬೋದು. ನನಗೆ ಗೂಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ. ನಾನು ಆ ಹಾಡನ್ನು ಜಾಸ್ತಿ ಕೇಳ್ತಾ ಇರ್ತೀನಿ. ಗೇಟ್ ಮುಂದೆ ಆ ಹಾಡು ನನ್ನ ಕಾರಲ್ಲಿ ಪ್ಲೇ ಆಗ್ತಾ ಇದೆ. ಒಂದಷ್ಟು ಹೊತ್ತು ಕಾದ್ವಿ, ಯಾರೋ ಬಂದ್ರು, ಕೀ ತೆಗೆದ್ರು, ಒಳಗೋದ್ವಿ, ಅದೇ ಹಾಡು ಕೇಳ್ತಾನೆ ಹೋಗ್ತಾನೆ ಇದ್ದೀನಿ. ನಾನು ಒಂಥರ ಅಭಿಮಾನಿ ಅಂತೆಲ್ಲ ಬರ್ತಾ ಇದ್ದೆ. ಬಂದು ಹೀಗೆ ಕಾರಿಂದ ಇಳ್ದೆ, ಮನೆ ಓಕೆ, ಹಿಂಗೆ ಹೋಗ್ತಾ ಇದ್ದೀನಿ. ಮ್ಯಾಮ್ ಸ್ಟೆಪ್ಸಲ್ಲಿ ಇದ್ದಾರೆ. ನಾನು ಒಂದು ಸೆಕೆಂಡ್ ನಿಂತೆ, ನಂಗೆ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ, ಏನಾಗ್ತಾ ಇದೆ ಅನ್ನೋ ಟೈಪು. ಹೋದೆ, ಮ್ಯಾಮ್ನ ಮೀಟ್ ಮಾಡಿದೆ, ಸರ್ನ ಮೀಟ್ ಮಾಡಿದೆ. ನನಗೀಗಲೂ ನೆನಪಿದೆ, ಎಲ್ಲ ಮಾತಾಡಿ ಎಲ್ಲ ಆಗಿ ವಾಪಸ್ ಹೋಗುವಾಗ ಮ್ಯಾಮ್ಗೆ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂಥ ಮಾತು, ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ. ಸೊ ಅಂಥ ಮಾತು ಪ್ರಾಯಶಃ ಯಾರು ಹೇಳ್ತಾರೆ. ಆ್ಯಂಡ್ ನನಗೆ ಮಿಡ್ಡಲ್ಲಿ ಏನೋ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ. ಇಡೀ ನಾನು ನಿಮ್ಗೊಂದು 5 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿ ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದರೆ, ನಮ್ಮ 10-15 ಒಂದಿಂದಲೇ ಮನೇಲೇ ಇದ್ರು ತುಂಬ ಜನ. ನನಗೆ ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಅವ್ರ ಮಗನ ಥರನೇ ಎಲ್ಲರನ್ನ ನೋಡ್ಕೋತಾರೆ. ನಿಜವಾಗ್ಲೂ ಹೇಗೆ ಎಸ್ ಸರ್ ವಿದೌಟ್ ಬ್ಯಾಕ್ಗ್ರೌಂಡ್ ಬಂದು ಒಂದು ಎಂಪೈರ್ನ ಕ್ರಿಯೇಟ್ ಮಾಡಿದ್ರು. PA ಪ್ರೊಡಕ್ಷನಿಂದ ಮ್ಯಾಮ್ ಖಂಡಿತವಾಗಲೂ ನನ್ನಂತಹ ಇನ್ನಷ್ಟು ಬ್ಯಾಕ್ಗ್ರೌಂಡ್ ಇಲ್ದಿರುವಂತಹ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ. ದೊಡ್ಡ ಫಿಲ್ಮ್ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗಲಿ ನನ್ನ ಮನಸಾರೆ, ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಮನಸ್ಸಿಂದ ನಾನು ಹಾರೈಕೆ ಮಾಡ್ತೀನಿ. ಬಿಕಾಸ್ ಯೂಶಲಿ ನನ್ನ ಸಿನಿಮಾಗಳು ಅಂತ ಬಂದಾಗ ಫಸ್ಟ್ ಸಿನಿಮಾಗೆ ಹೋಸ್ಟ್ ಮಾಡ್ತಿರೋದು. ಥ್ಯಾಂಕ್ ಯು ಕಾವ್ಯ. ಅಂದರೆ ಸಿಕ್ಕಿದಾಗ ಹೇಳ್ದೆ ಸರ್ ಇದನ್ನ ಹಿಂಗೆ ಹೇಳು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು DKD ಹೋಸ್ಟ್ ಮಾಡಿದಾಗ ಅವರು ಇದ್ರಲ್ಲ, ಅದನ್ನು ಅಮ್ಮ
ಹೌದು ಅಮ್ಮ ಮೈಕಲ್ ಹೇಳಿ ಕೃಷ್ಣಂಕರ್ ಯೂಟ್ಯೂಬ್ ಚಾನಲ್ನ ಅವ್ರು ಆಲ್ರೆಡಿ ಇದನ್ನ ಅಪ್ರೋಚ್ ಮಾಡ್ಬಿಟ್ಟು ಇಂಟರ್ವ್ಯೂ ಇರುತ್ತೆ. ಬಟ್ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅಮ್ಮ ಇವಾಗ ಇಲ್ಲಿ ಇದ್ದಾಗಲೇ ಒಂದು ಹಾಫ್ ಅನ್ ಅವರು ಅವ್ರೆಂಥ ರೆಬಲ್ಲು, ಹೇಗೆ ನೇರವಾದ ಮಾತು ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಮೀರಿ ಅಲ್ಲಿ ಕೂತಿರೋಂತಹ ರಾಜಮಾತೆಯ ಹೃದಯ ಶ್ರೀಮಂತಿಕೆನ ನಾವು ಇಲ್ಲಿ ನೆನಪಿಸ್ಕೊಳ್ಳೇಬೇಕು. ಆ ಹೃದಯ ಶ್ರೀಮಂತಿಕೆಯಿಂದನೇ ಇವತ್ತಿಷ್ಟು ಹೊಸ ಟೆಕ್ನಿಕ್. ಬಟ್ ನಾನು ನಿನ್ನೆ ಕೇಳೋದು, ಬೇರೆ ಯಾರನ್ನೂ ಕೇಳಲ್ಲ. ಫಸ್ಟ್ ನಿನಗೆ ಗೊತ್ತು ನಮ್ಮ ಬ್ಯಾನರ್ ಯಾವುದು, ನಾವು ಯಾರ ಮನೆ. ಈಗ ನಾನು ಎಷ್ಟು ಉತ್ತರ ಕೊಡಬೇಕು. ಯಶು ಅವನಿಂದ ನಾವೇನು ಕಲ್ತಿದ್ದೀವಿ ಅಂದರೆ, ಅವನು ಸಿನಿಮಾಗೆ ತುಂಬ ದುಡಿತಾನೆ. ಅಂದರೆ ಬೇರೆ ಏನೂ ನೋಡಲ್ಲ, ಅವನಿಂದ ಏನು ಬರುತ್ತೆ ಏನೋ. ನಾವು ಯಶಿಂದ ಕಲ್ತಿರೋದು ಏನಂದರೆ, ಸಿನಿಮಾಗೆ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕು, ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ. ಅದು ಅವನಿಂದ ನಾವು ಕಲ್ತಿದ್ದೀವಿ. ಬಟ್ ಅವನು ಯಾವಾಗಲೂ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ಇವ್ರಿಗೆ ಅಷ್ಟೇ ಹೇಳಿದ್ದು ನಾನು, ನೋಡಪ್ಪ ನಿಂಗೆ ಆಮೇಲೆ ಇಂಥವ್ರು ಬೇಕು ಅಂದಾಗಲೂ ಅವರು ಅದನ್ನೇ ಹೇಳಿದರು. ಮಗ ಅಲ್ಲಿದ್ದಾನೆ ಅಂದ್ರು ಅವರೇ ಇಷ್ಟೇ ಅಮ್ಮ, ನಮ್ಗೆ ಏನಿಲ್ಲ ಎಲ್ಲ ಅವ್ರು ಹೇಗೆ ಹೇಳ್ತಾರೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟು ನೋಡು, ಈ ಥರ ಡೈರೆಕ್ಟ್ ಇದ್ದಾರೆ ಈ ಥರದ್ದೆಲ್ಲ ನನಗೆ ಹೇಳೋರು. ನಿನಗೆ ಖುಷಿ ಆದ್ರೆ ಮಾಡಮ್ಮ, ನಂದೇನೆ ನಾನೊಬ್ಬ ರೈತ, ನಾನು ಈ ಫಾರ್ಮ್ ಹೌಸ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ, ಏನು ಬೇಕಾದ್ರೆ ಮಾಡಂತ. ಕಾಯಕ ಯೋಗಿ ಅವರು, ಏನಾದ್ರೂ ಅವ್ರ ಕಾಯಕ ಬಿಡ್ತಾ ಇಲ್ಲ ನೋಡಿ ಅವರು. ಈ ಮಾತನ್ನ ಆಕ್ಚುಲಿ ನನಗೆ ನೆನಪಿದೆ, ಒಂದು ವೇದಿಕೆಯಲ್ಲಿ ರಾಜಮೌಳಿ ಸರ್ ಅವರು ಮಾತಾಡಿದ್ರು ಸರ್ ಬಗ್ಗೆ. ತನ್ನ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ತಾನು ಮಾಡ್ತಾ ಇರೋಂಥ ಕೆಲಸ, ಅವ್ರು ಮಾಡ್ತಾ ಇರೋಂಥ ಕಾಯಕವನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಅವ್ರು ಹೇಳ್ತಿದ್ದಾರೆ, ನಾನು ಫಾರ್ಮರು, ನಾನು ರೈತ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ. ಆದರೆ ಸುಖ ಸಂಸಾರಕ್ಕೆ ಬೇಕಾಗಿರೋಂತಹ ಒಂದು ಸೂತ್ರ, ಹೆಂಡತಿ ಹೇಳೋ ಮಾತನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದು. ಡಿಸ್ಕಷನ್ ಮಾಡಿ ಹೆಂಡತಿ ಹೇಳೋ ಮಾತಿಗೆ ರೆಸ್ಪೆಕ್ಟ್ ಮಾಡಿ. ದೇಶಪಾಂಡೆ ಸರ್ ನೀವು ಕೈ ತಟ್ಟಿ. ಬಂದು ನಮ್ಮ ಟೀಸರ್ ಇವೆಂಟಲ್ಲಿ ನಾವು ನಮ್ಮ ಒನ್ ಆಫ್ ದ ಪಾರ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನನಗೆ ಮೊದಲನೇ ಸಲ ಅವಕಾಶ ಕೊಟ್ಟಿರೋದಕ್ಕೆ ಅಮ್ಮಂಗೆ ಅಪ್ಪಾಜಿಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದಿನ ಈವ್ನಿಂಗ್ ಒಂದು 5:45 ಅಂತ ಅನ್ಕೋತೀನಿ, ಅವತ್ತೊಂದು ಕಾಲ್ ಬರುತ್ತೆ ನನಗೆ ಏನಕ್ಕೆ ಅಮ್ಮ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಕಾಲು. ಸರಿ ಕಾಲ್ ಮಾಡಿದ್ರು, ನಾಳೆ ಬಂದು ಒಂದ್ಸಲ ಮೀಟ್ ಮಾಡಪ್ಪ ಅಂತಂದರು. ಸೊ ಹೋದೆ, ಮೀಟ್ ಮಾಡಿದೆ. ಅವಾಗ ಹೇಳಿದ್ರು ಒಂದು ಸಿನಿಮಾ ಮಾಡೋಣ, ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂತಂದರು. ಸೊ ನಾನೊಂದಷ್ಟು ಬರ್ಕೊಂಡಿರ್ತೀನಿ. ಸೊ ಅಮ್ಮಂಗೆ ಹೇಳಿದ್ರೆ, ಅಮ್ಮಂಗೆ ಕತೆ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಈ ಕತೆ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋದು ಅವರಲ್ಲೇ ಹೇಳ್ತಾರೆ. ಸರಿ, ನಾನು ಅವ್ರ ಕತೆ ಹೇಳಿದೆ ಅಲ್ಲೇ, ಒಂದು ಸ್ಪಾಂಟೇನಿಯಸ್ ಆಗಿ ನನ್ನ ಹತ್ರ ಒಂದು ಮೈಂಡಲ್ಲಿರೋ ಒಂದಷ್ಟು ಕತೆಗಳಿತ್ತು. ಸೊ ಈ ಕತೆ ಹೇಳಿದೆ. ಅವ್ರಂದ್ರೆ ಇದು ಕತೆ ವರ್ಕ್ ಆಗಲ್ಲಪ್ಪ, ಬೇಡ, ಬೇರೆ ಯಾವುದಾದ್ರೂ ಮಾಡ್ಕೊಬಾ, ಟೈಮ್ ತಗೋ, ಅರ್ಜೆಂಟ್ ಇಲ್ಲ, ಸಿನಿಮಾ ಮಾಡೋಣ ಅಂದರು. ಬಟ್ ಮಾಡಬೇಕು ಅಂದರು. ಬಟ್ ಸಿನಿಮಾ ಮಾಡೋದು ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು, ಏನು ಆಚೆಗಡೆ ಹೊರಗಡೆ ವಿಷಯ ಏನೂ ಗೊತ್ತಾಗಬಾರ್ದು ಅಂದರು. ಸರಿ ಅಮ್ಮ, ನಾನು ಮೈಂಟೈನ್ ಮಾಡ್ತೀನಿ ಅಂತಂದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ಒಂದು ಕತೆ ಬರ್ಕೊಂಡೆ. ನೀವು ನಂಬಲ್ಲ, ಆ ಕತೆನೂ ಅಮ್ಮ ರಿಜೆಕ್ಟ್ ಮಾಡಿದ್ರು. ಸರಿ, ಮತ್ತೆ ನಾನು ಇನ್ನೇನೋ ಹೊಸದೊಂದು ಕತೆ ಅಂದ್ಕೊಂಡಿದ್ದೆ. ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು, ಅದಾದಮೇಲೆ ಅಮ್ಮ ಬೆಂಗಳೂರಿಗೆ ಬಂದಿದ್ದೀನಿ, ಬಾಪ ಮೀಟ್ ಮಾಡು ಅಂದರು. ಯಾವುದಾದ್ರೂ ಕತೆ ಬರ್ಕೊಂಡಿದ್ದೀನಪ್ಪ ಅಂದರು. ಸರಿ, ಅವಾಗ ಈ ಕೊತ್ತಲವಾಡಿ ಬರೀ 1 ಲೈನ್ ಮಾತ್ರ ಇತ್ತು ಮೈಂಡಲ್ಲಿ. ಅಮ್ಮಂಗೆ ಈ ಕತೆ ಹೇಳಿದೆ, ಅಮ್ಮ ಇದು ಮೈಂಡಲ್ಲಿ ಇದೆ, ಕೇಳಿ ಇಷ್ಟ ಆಗಿದ್ರೆ ಅಂತ. ಅಮ್ಮ ಈ ಕತೆ ಕೇಳಿದ ತಕ್ಷಣವೇ ಇದು ಚೆನ್ನಾಗಿದೆ, ಇದು ಮಾಡಪ್ಪ ಅಂತಂದರು. ಸೊ ನನಗೆ ಅಲ್ಲಿದೆ ಫಸ್ಟು ಓಂಕಾರ ಹಾಕ್ಕೊಟ್ರು. ಅದಾದಮೇಲೆ ಆ್ಯಸ್ ಇಟ್ ಈಸ್ ಏನು ಪ್ರೊಡಕ್ಷನ್ ಹೌಸು, ರಿಜಿಸ್ಟ್ರೇಷನು, ಅದು ಇದು ಎಲ್ಲ ಹೋಯಿತು. ಒಂದಿನ ಬಂದು ನನಗೆ ಅಫಿಷಿಯಲ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರು. ಬರೀ 1 ಲೈನ್ ಕತೆ ಇತ್ತು. ಇದಾದಮೇಲೆ ಕತೆ ಬರೆಯೋದಕ್ಕೆ ನಾನು 8 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಸೊ 8 ತಿಂಗಳು ಆದಮೇಲೆ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನಾನು ಒಂದಿನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬರ್ತೀನಿ, ನಂಗೆ ಅರ್ಜೆಂಟ್ ಇಲ್ಲ ಅಂತ. ಸರಿನಪ್ಪ, ನೀನು ಯಾವಾಗ ಪೂರ್ತಿ ಆಗುತ್ತೋ ಅವಾಗ ಬಾ ಅಂತ ಅಂದರು. ಆ ಮಧ್ಯದಲ್ಲೇ ಸರ್ ನಾನು ನಿಮ್ಮನ್ನು ಮೀಟ್ ಮಾಡಿದ್ದು, ಶರಣ್ ಸರ್ ಒಂದ್ಸಲಿ ಬಂದು ನಿಮ್ಮ ಹತ್ರ ಮೀಟ್ ಮಾಡಿ ಮಾತಾಡ್ಕೊ ಬಂದಿದ್ವಿ. ಅದಾದಮೇಲೆ ಓವರಾಲ್ ಒಂದು ಸ್ಕ್ರಿಪ್ಟ್ ಬೌಂಡ್ ರೆಡಿ ಆಯಿತು. ಸೊ ಅಮ್ಮವ್ರಿಗೆ ಪೂರ್ತಿ ಕತೆ ಹೇಳಿದೆ, ಓವರಾಲ್ ಓಪನಿಂಗ್ ಟು ಎಂಡ್ ಕತೆ ಹೇಳಿದೆ. ಅವತ್ತೇ ಅಂದರು ಓಕೆ ಸ್ಟಾರ್ಟ್ ಮಾಡಪ್ಪ ಅಂತಂದರು. ಆರ್ಟಿಸ್ಟ್ ಯಾರ್ಯಾರು ಬೇಕು ಅಂತಂದರು. ಸೊ ನಮ್ಮ ಮೈಂಡಲ್ಲಿ ಕತೆ ಬರಿಬೇಕಾದ್ರೆ ಒಂದಷ್ಟು ಬರ್ಕೊಂಡಿದ್ದೆ. ಅದರಲ್ಲಿ ಬರ್ಕೊಂಡಿದ್ದು ಫಸ್ಟ್ ಹೆಸರೇ ಹೀರೋ. ಒಂದು ಕತೆಗೆ ಮೇಜರಾಗಿ ಬೇಕಾಗಿರೋದು ನಾಯಕ ನಟ. ಅಲ್ಲಿಗೆ ನನಗೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ನನಗೆ ನನ್ನ ಫ್ರೆಂಡ್ ದಿಯಾ ಅಶೋಕ್ ಇದ್ದಾನೆ, ಅಶೋಕ್ ನಾನಿಬ್ಬರು ಬೆಸ್ಟ್ ಫ್ರೆಂಡ್ಸು. ಸೊ ಅಶೋಕ್ ಮುಖಾಂತರ ಪೃಥ್ವಿ ಸರ್ ನಂಗೆ ಪರಿಚಯ. ಸರಿ, ಪೃಥ್ವಿ ಸರ್ಗೆ ಸರ್ ಮೀಟ್ ಮಾಡಬೇಕು, ಈ ಥರ ಕತೆ ಇದೆ ಅಂದಾಗ ಬನ್ನಿ ಅಂದರು. ಅದಕ್ಕೆ ಮುಂಚೆ ಅವರು ರಿಜೆಕ್ಟ್ ಮಾಡಿದರು ಒಂದು ಕತೆ ನಂದು, ಪೃಥ್ವಿ ಸರ್ಗೆ ಹೇಳಿದ್ದೆ.
ಅದಾಗಿ ಬನ್ನಿ ಸರ್ ಮನೆಯಲ್ಲೇ ಇದ್ದೀನಿ ಬನ್ನಿ ಅಂತಂದರು. ಹೋದೆ, ಅವ್ರಿಗೂ ಓವರಾಲ್ ಓಪನಿಂಗ್ ಟು ಎಂಡ್ ಸೀನ್ವರೆಗೂ ಕತೆ ಹೇಳಿದೆ. ಅವರು ಅವತ್ತೇ ಓಕೆ ಮಾಡಿಬಿಟ್ರು. ಬೆಳಗ್ಗೆ ಅಮ್ಮಂಗೆ ಹೇಳಿದೆ, ಈವ್ನಿಂಗ್ ಹೀರೋ ಅವ್ರಿಗೆ ಹೇಳಿದೆ. ಆಚೆ ಬಂದು ಅಮ್ಮ ಅವ್ರಿಗೆ ಫೋನ್ ಮಾಡಿದೆ, ಅಮ್ಮ ಹೀರೋ ಅವ್ರು ಓಕೆ ಆಗಿದ್ದಾರೆ ಅಂತ. ಅದಾದಮೇಲೆ ಪಾತ್ರಗಳನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಮ್ಮ ರಾಜೇಶ್ ಸರ್ SP ಪರಶುರಾಮ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಬರಿಬೇಕಾದ್ರೆ ನನಗೆ ರಾಜೇಶ್ ಸರ್, ಆ್ಯಕ್ಚುಲಿ ನಾನು ಶ್ರೀನಗರಲ್ಲಿದ್ದೆ. ರಾಜೇಶ್ ಸರ್ ಮನೆ ಮುಂದೆ ಓಡಾಡ್ಬೇಕಾದ್ರೆ ನನಗೊಂದು ಕನಸಿತ್ತು, ಅಂದರೆ ಇವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಅಂತ. ಅದಾಗಿರಲಿಲ್ಲ. ಅದಾದಮೇಲೆ ಒಂದಿನ ಕಾಲ್ ಮಾಡಿ, ಸರ್ ಮೀಟ್ ಮಾಡಬೇಕು ನಿಮ್ಮನ್ನು ಅಂತ ಹೋದೆ. ಅವತ್ತು ಸರ್ ಕತೆ ಹೇಳಿದೆ, ಇಲ್ಲ ಸರ್ ನೀವೇ ಮಾಡಬೇಕಾ ಪಾತ್ರನ ಅಂತ. ಸರ್ ನೀವು ಬಂದು ಮಾಡಿಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಸರ್. ಆ ಪಾತ್ರನ ನೀವು ನಿಜವಾಗ್ಲೂ ಈ ಥರ ಒಬ್ರು ಆಫೀಸರ್ ಇರ್ತಾರ ಅಂತ ಎಂಜಾಯ್ ಮಾಡ್ತೀರ. ರೆಗ್ಯುಲರ್ ಆಗಿ ಪೊಲೀಸ್ ಅಂತಂದ್ರೆ ಬರ್ತಾರೆ, ಹೋಯ್ತಾರೆ, ಇನ್ಯಾರ ಕಳ್ಳ ನಡೀತಾರೆ, ಆ ಥರ ಅಲ್ಲ. ಒಬ್ರು ಪೊಲೀಸು ಯಾವ ಥರ ಮಾದರಿಯಾಗಿ ಒಂದು ಊರನ್ನ ಚೇಂಜ್ ಮಾಡ್ಬೋದು, ಒಬ್ಬ ವ್ಯಕ್ತಿನ ಹೆಂಗ್ ಚೇಂಜ್ ಮಾಡ್ಬೋದು ಅನ್ನೋದನ್ನ ರಾಜೇಶ್ ಸರ್ ಮಾಡಿದ್ದಾರೆ. ಇದಾದ್ಮೇಲೆ ನಾನು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ, ಬಾಬು ಅಂತ. ಆ ಪಾತ್ರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇನ್ನೂ ಯಾರೂ ಆಯ್ಕೆ ಆಗಿರಲಿಲ್ಲ, ಯಾರನ್ನ ಮಾಡೋದು, ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ. ನಾನು ಗರುಡಗಮನ ವೃಷಭ ವಾಹನ ಮೂವಿ ನೋಡಿದ್ದೆ. ಅದರಲ್ಲಿ ಗೋಪಾಲ್ ಸರ್ ಪಾತ್ರ ಸಿಕ್ಕಾಪಟ್ಟೆ ನನಗೆ ಇನ್ಸ್ಪೈರ್ ಆಗಿತ್ತು. ಒಂದು ಅದೇ ಪಾತ್ರದ ಬಗ್ಗೆ ವರ್ಣನೆ ಮಾಡೋಕ್ಕಾಗಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿದೆ, ಸರಿ ಅವ್ರ ಕತೆ ಹೇಳಿದೆ. ಕತೆ ಅವ್ರು ಕೇಳಬೇಕಾದ್ರೆ ಎಂಜಾಯ್ ಮಾಡಿದ್ರು. ಸರ್ ನಿಮಗೆ ನೆನಪಿರಬೇಕು, ಅಂದರೆ ನಾನು ನೀವು ಇಬ್ಬರು ಅಪೋಸಿಟ್ ಕೂತ್ಕೊಂಡಾಗ ನೀವು ಎಂಜಾಯ್ ಮಾಡಿದ್ರಿ ಆ ಪಾತ್ರನ ತುಂಬ. ಅದಾದ್ಮೇಲೆ ಮಾಡೋಣ ಅಂತ ಅಂದರು. ಸರಿ ಆ ಪಾತ್ರನೂ ಓಕೆ ಆಗೋಯ್ತು. ಅದಾದ್ಮೇಲೆ ಸರ್ ಸ್ವಲ್ಪ ಬ್ಯುಸಿ ಇದ್ರು ಬೇರೆ ಸಿನಿಮಾಗಳಲ್ಲಿ, ಆ ಡೇಟ್ ಹೊಂದಾಣಿಕೆಲ್ಲ ಅದು ಆಯ್ತಾ ಇರಲಿಲ್ಲ. ಆದಮೇಲೆ ಇಲ್ಲ ಸರ್ ನಂಗೆ ನೀವೇ ಮಾಡಲೇಬೇಕು ಆ ಪಾತ್ರ, ಯಾಕೆಂದರೆ ಬೇರೆಯವ್ರನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಬೇರೆ ಪಾತ್ರಗಳು ಬೇರೆಯವ್ರು ಬಂದು ಮಾಡೋದಿತ್ತು. ಅಮ್ಮವ್ರಿಗೆ ಹೇಳಿದೆ, ಅಮ್ಮವ್ರು ಬೇರೆ ಆಪ್ಷನ್ಸು ಕೊಟ್ಟರು ನನಗೆ. ಇಲ್ಲ ಅಮ್ಮ ನಾನು ಗೋಪಾಲ್ ಸರ್ ಹತ್ರನೇ ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡ್ಸ್ಕೊತೀನಿ. ಅದಾದಮೇಲೆ ಪಟ್ಟು ಹಿಡಿದು ಇಲ್ಲ ಸರ್ ನೀವೇ ಮಾಡಬೇಕು ಅಂತಂದೆ. ನೀವು ಇಲ್ಲಿವರೆಗೂ ಏನು ನೋಡಿದ್ದೀರಾ ಗೋಪಾಲ್ ಸರ್ನ, ಅದಲ್ಲದೆ ಒಂದು ಬೇರೆ ಗೋಪಾಲ್ ಸರ್ನ ನೋಡ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100% ಅವರು ಇಲ್ಲಿ ಮಾತಾಡೋದಕ್ಕೆ ಎಷ್ಟು ಮುಜುಗರ ಪಟ್ಟರು, ಕ್ಯಾಮ್ರಾ ಮುಂದೆ ಬಂದರೆ ಅವರೊಂದು ದೈತ್ಯ ಪ್ರತಿಭೆ. ಸೊ ಅಲ್ಲಿ ಅವರ ಪಾತ್ರನೇ ಆಗಿರ್ತಾರೆ ಹೊರತು ಗೋಪಾಲ್ ಸರ್ ಆಗಿರಲ್ಲ. ಸೊ ಪ್ರತಿ ಸೀನನ್ನು ಅವಾಗಲೇ ರಾಜೇಶ್ ಸರ್ ಅಂದ್ರೆ ಅವರಿಬ್ರದ್ದು ಒಂದು ಸೀನ್ ಇದೆ, ಒಂದಲ್ಲ ಸುಮಾರು ಸೀನ್ಸ್ ಇದೆ. ಅದರಲ್ಲಿ ನನಗೆ ಒಂದು 2 ಸೀನು ನನಗೆ ಒಂದು ಸ್ಕೂಲಲ್ಲಿ ಮಾಡಿದ್ದು ಸರ್. ಇವರಿಬ್ಬರದ್ದು ಒಂದು ಟಕಾಫರ್ ಇದೆ, ಅಲ್ಲಿ ಒಬ್ರಿಗಿಂತ ಒಬ್ರು ಹೊಡೆದಾಡ್ತಾ ಇದ್ದಾರೆ, ಅಂದರೆ ನೀನಾ ಅಂತ. ಆ ರೇಂಜಿಗೆ ಜಿದ್ದಿಗೆ ಬಿದ್ದು ಪರ್ಫಾರ್ಮ್ ಮಾಡಿದ್ದೆ ಸರ್. ಥ್ಯಾಂಕ್ ಯು ಸರ್, ನೀವು ನಂಗೆ ಕೊಟ್ಟಿರೋ ಸಪೋರ್ಟು ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಾದಮೇಲೆ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತೀನಿ, ಕಾವ್ಯ ಅವರು. ಸರಿ, ಹೀರೋಯಿನ್ ಆಯ್ಕೆ ಆಗಿರಲಿಲ್ಲ. ಒಂದು ನೀವು ನಂಬಲ್ಲ, ಒಂದೂವರೆ ಸಾವಿರ ಜನ ಹುಡುಗಿರ್ ಫೋಟೋ ಬಂದಿತ್ತು, ಯಾರೂ ಆಯ್ಕೆ ಆಯ್ತಿಲ್ಲ. ನಾನು ಬರ್ದಿರೋ ಒಂದು ಪಾತ್ರಕ್ಕೆ ಯಾರೂ ಸೂಟ್ ಆಗ್ತಿಲ್ಲ. ನಮ್ಮಮ್ಮ ಸೀರಿಯಲ್ ಫೇವ್ರೇಟು, ಇಲ್ಲೇ ಬಂದಿದ್ದಾರೆ. ಅವ್ರದ್ದೊಂದು ಸೀರಿಯಲ್ ಹಾಕೊಂಡು ನೋಡಿದೆ, ಮನೇಲಿ ಹಿಂಗೆ ಹೋಗ್ತಾ ನೋಡಿದೆ. ಸರಿ ವಾಪಸ್ ಬಂದ್ಬಿಟ್ಟು ಅದೊಂದು ಫೋಟೋ ತೆಗೆದು ಮ್ಯಾನೇಜರ್ಗೆ ಕಳಿಸ್ದೆ, ಈ ಹುಡುಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೆಗೆದ್ಬಿಟ್ಟು ಕೊಡಿ ಅಂತ. ಆಮೇಲೆ ಅವರು ಕಾಂಟ್ಯಾಕ್ಟ್ ಆದರು, ಕತೆ ಹೇಳಿದೆ. ಕತೆ ಹೇಳಿದ್ಮೇಲೂ ಸುಮಾರು ದಿನ ಅವರು ಆಟ ಆಡಿಸಿದ್ರು. ಇಲ್ಲ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ. ಅವ್ರಿಗೂ ಅವತ್ತು ಹೇಳಿದೆ, ನೀವು ಮಾಡಿ ಒಳ್ಳೆ ಪ್ರೊಡಕ್ಷನ್ ಹೌಸು, ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮಾಡಿ ಅಂತ. ಸೊ ಜೀವ 100% ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಪ್ಪಾಜಿ ಅಮ್ಮ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸರ್. ನನಗೆ ಇಲ್ಲಿ ತಂದು ಕೂರಿಸಿರೋದು ನೀವುಗಳು ಕೊಟ್ಟಿರೋ ಸಪೋರ್ಟು. ಬಿಕಾಸ್ ಆಫ್ ನನಗೆ ಒಂದಿನೂ ಶೂಟಿಂಗಲ್ಲಿ ಯಾರೂ ತೊಂದರೆ ಕೊಟ್ಟಿಲ್ಲ. ಮಳೆ ಗಾಳಿ ತುಂಬ ಇತ್ತು, ಆ ಬಿಸಿಲು. ರಾಜೇಶ್ ಸರ್ ಅವಾಗಲೇ ಹೇಳೋದಂಗೆ ನಾವು ತಲಕಾಡಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು 45-46 ಡಿಗ್ರಿ ಇತ್ತು. ಅವಾಗಲೂ ಕೂಡ ಯಾರೂ ಏನೂ ಅಂದ್ಕೊಳ್ಳೋದು, ನಾವು ಒಂದು ಇದು ಹಾಕ್ಸಿರ್ಲಿಲ್ಲ, ಟೆಂಟು ಕೂಡ ಹಾಕ್ಸಿರ್ಲಿಲ್ಲ. ರಿವರ್ ಒಳಗಡೆ ಮಾಡ್ತಾ ಇದ್ವಿ, ರಿವರ್ ರಿಫ್ಲೆಕ್ಷನ್ ಆಗ್ತಾ ಇತ್ತು ನೀರು. ಇದ್ರಲ್ಲೂ ರಾಜೇಶ್ ಸರ್, ಗೋಪಾಲ್ ಸರ್, ಹೀರೋಯಿನ್ ಎಲ್ಲರೂ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು. ಒಬ್ಬ ಡೈರೆಕ್ಟರ್ಗೆ ಮೇಜರ್ ఆర్టిస్టులు సపోర్ట్ ಮಾಡಿದ್ರೆ మాత్రమే సాధ్య. మాత్రం కాదు, మీ కూడా మా దగ్గర చేయాలి, మేము మీ దగ్గర చేయాలి, అట్లా ఎప్పుడూ ఉండాలి. మళ్ళీ మలయాళం నాకు రాదు, ಏನು ಹೇಳ್ತಾರೆ ಅಡಿಪೋಳಿ ಅಲ್ಲ ಇರಿ ಹೇಳ್ತೀನಿ. ಒಂದು ನನಗೆ ನಾನು ಫ್ರೆಂಡ್ಸ್ ಇದ್ರೆ ಇಬ್ಬರು 1-2 ವರ್ಡ್ ಬರ್ತಿತ್ತು, ಅದು ಮರ್ತೋಗಿದೆ. ಪ್ಲೀಸ್ ಮಲಯಾಳಿ ಅವ್ರಿಗೆಲ್ಲ ಖಂಡಿತ ನಿಮ್ಮ ಸಿನಿಮಾಲಿ ನಮ್ಮ ಸಿನಿಮಾಲಿ ನೀವು ಮಾಡೋಣ. ಮುಂದೆ ಇದೇ ಥರ ನೀವು ನಮ್ಮಲ್ಲಿ ನಾವು ನಿಮ್ಮಲ್ಲಿ ಸಿನಿಮಾ ಮಾಡೋ ಥರ ಇರಲಿ.
ఇదే ಥರ ನಮ್ಮ టీం ಚೆನ್ನಾಗಿರಲಿ ಅಂತ మలయాళీ ಅವ್ರಿಗೆ తెలుగు నాకు చాలా బాగా తెలుగు వస్తుందండి. నేను చిన్నప్పటి నుంచి చాలా అలవాటు చేసుకున్నాను. అట్లా మీరు కూడా మా సినిమాలు చేయాలి, మేము కూడా మా కన్నడ ఆర్టిస్ట్ కూడా మీ దగ్గర వచ్చి చేస్తూ ఉన్నారు. దానికి చాలా థ్యాంక్స్ అండి. మీరందరూ వచ్చిన దానికి మీకు థ్యాంక్స్ చెప్తానండి. ఇప్పుడే ఎప్పుడూ వస్తూనే ఉంటాను. Literally worried about that, how will I pull off? But I had the director, the writer, they're actually very pro in that accent, so I had huge help from them and our associates also. So I had that doubt, whether I can do it or not, but that thing was there. And else than that, I hail from a village, so every village is same, so you have all those rooted values in village, so that was not a difficult thing to pull off. Yeah. హీరో ఇంట్లో ప్రొడ్యూసర్స్ ఎవరు చేశారు అన్ని మూవీకి వెళ్ళాలి కదండి. అట్లా వెళ్ళలేదు. కంటెంట్ చూస్తారు, ఎవరు అమ్మ, ఎవరు ఇల్లు, ఎవరి ఇంట్లో స్టోరీ ఏం జరగదండి. నాకు అయింది అనుభవం. ఎవరింటికి ఎవరు రారు. ఇప్పుడు మీ కథల కంటెంట్ ఉంటే, మీ పనిలో బాగా స్ట్రెంగ్త్ ఉంటే చూస్తారు. నాకు కూడా అంతే. యశమ్మ అని 3 వస్తారేమో థియేటర్కి, మళ్ళీ వచ్చేది అది ఏమో పని రాదు. నిజం కూడా ఎవరైనా అంటే మీకు ఇన్స్పిరేషన్ ఏంటి ప్రొడ్యూసర్ అవటానికి? అది నాకు ఏం లేదు, ఇన్స్పిరేషన్ అంటే ఏం లేదు. ఇంట్లో యశు చూస్తూ ఉన్నప్పుడు నాకు అందరూ దగ్గర పోయి అప్రోచ్ చేసేది, కష్టం పడేది అని చిన్నప్పుడు వాడు వచ్చినప్పుడు చూస్తూ ఉండాను కదా. అది నాకు ఎప్పుడో అప్పుడే ఇన్స్పైర్ అయింది. నేను ఒకరోజు ప్రొడ్యూసర్ అయ్యి కొత్త వాళ్ళకి పని చేయాలా అని, నా దగ్గర డబ్బులు వచ్చినప్పుడు చేయాలా అని ఒక ఇన్స్పిరేషన్ అప్పుడే అయ్యింది. అది ఇప్పుడు దొరికింది, చేస్తూ ఉన్నాను. ఇప్పుడు టైం వచ్చింది అంతే. పిల్లల్ని సెటిల్ అయ్యారు కదండి, అప్పుడు కష్టం ఉంది, దానికి చేశాను. కొత్తలవాడి ತಂಡದಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅಂಡ್ ಮೋರ್ ಪವರ್ ಟು ಸಿನಿಮಾ ಕೊತ್ತಲವಾಡಿ. ಬೆಸ್ಟ್ ವಿಶಸ್.